ಈ ಒಂದು ಕ್ಲಾಸ್ದಲ್ಲಿ ನಾ ಏನ್ ಕ್ಲಾಸಸ್ಗಳನ್ನ ಮಾಡ್ತಾ ಇದ್ದೀನಿ ಅದರಲ್ಲಿ ನಾವು ಏನೆಲ್ಲ ಓದ್ಬೇಕಾಗಿದೆ ಅಂತ ಹೇಳಿ ಇದರಲ್ಲಿ ವರ್ಡ್ಸ್, ಸಿಲಾಬಲ್ಸ್, ಸೆಂಟೆನ್ಸಸ್ ಗಳನ್ನ, ಪಾರ್ಟ್ಸ್ ಆಫ್ ಸ್ಪೀಚ್, ಅಡ್ಜೆಕ್ಟಿವ್ಸ್, ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಆಮೇಲೆ ಆರ್ಟಿಕಲ್ಸ್, ಟೆನ್ಸಸ್, ಕ್ವಶನ್ ಟ್ಯಾಗ್, ಆಕ್ಟಿವಸ್, ಪ್ಯಾಸಿವಸ್ ಮತ್ತು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಅನ್ನ ಇದರಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದಾದ್ಮೇಲೆ ಅಲ್ಫಾಬೆಟ್ ಗಳನ್ನ ನೋಡಿದ್ವಿ. ಒಂದು ಅಲ್ಫಾಬೆಟ್ ಇರುತ್ತೆ, ಅದರಲ್ಲಿ 26 ಲೆಟರ್ಸ್ ಗಳು ಇರ್ತವೆ. ಇದನ್ನೆಲ್ಲ ಡಿಟೇಲ್ ಆಗಿ ನಿನ್ನೆ ಹೇಳಿದ್ದೆ. 26 ಲೆಟರ್ಸ್ ಗಳಲ್ಲಿ ವೋವೆಲ್ಸ್ ಗಳು 5, ಆಮೇಲೆ 21 ಕಾನ್ಸೋನೆಂಟ್ಸ್ ಗಳು ಇರ್ತಾವ ಅಂತ ಹೇಳಿದ್ದೆ. ಆಮೇಲೆ ವರ್ಡ್ ಅಂತಂದ್ರೆ ಏನು, ಹೇಗಿರುತ್ತೆ ಅಂತ ಹೇಳಿ ನೋಡಿದ್ವಿ. ಇದರಲ್ಲಿ ಬಹಳಷ್ಟು ಟೈಪ್ ದ ವರ್ಡ್ಸ್ ಗಳು ಬರ್ತವೆ, ಅದನ್ನ ನಾವು ನೋಡಿದ್ವಿ. ವಾಯ್ಸ್ ಕ್ಲಿಯರ್ ಆಗಿ ಓಕೆ. ನೆಕ್ಸ್ಟ್ ವರ್ಡ್ ಅಂತಂದ್ರೆ ಏನ್ ಹೇಳ್ರಿ, ಲೆಟರ್ಸ್ ಗಳ ಗುಂಪು ಇರುತ್ತೆ. ಆಮೇಲೆ ಇದು ನಮ್ಗೆ ಮೀನಿಂಗ್ ಅನ್ನ ಕೊಡಬೇಕು, ಅರ್ಥ ಕೊಡುವಂತದ್ದು. ಇದರಲ್ಲಿ ಮುಖ್ಯವಾಗಿ ನಾವು ಸಿಂಪಲ್ ವರ್ಡ್ಸ್ ಗಳು, ಆಮೇಲೆ ಕಂಪೌಂಡ್ ವರ್ಡ್ಸ್, ಆಮೇಲೆ ಡಿರೈವೇಟಿವ್ ವರ್ಡ್ಸ್ ಗಳನ್ನ ನಿನ್ನೆ ನಾವು ಇದನ್ನ ನೋಡಿದ್ವಿ. ಸಿಂಪಲ್ ವರ್ಡ್ಸ್ ಗಳು ಅಂತಂದ್ರೆ ಸರಳ ಪದಗಳು, ಇವು ಬಾಯ್ ಆಗಿರ್ಬಹುದು, ಗಾರ್ಡನ್, ಗ್ರೌಂಡ್ ಈ ರೀತಿ ಬರ್ತವೆ. ಕಂಪೌಂಡ್ ವರ್ಡ್ಸ್ ಗಳು ಇವು ಸಂಯುಕ್ತ ಅಥವಾ ಸಮಾಸ ಪದಗಳು ಅಂತ ಹೇಳಿ ನಾವು ಹೇಳ್ತಾ ಇದ್ದೇವೆ. ಇವುಗಳನ್ನ 3 ತರವಾಗಿ ಬರಿತೇವೆ ನಾವು. ಒಂದು ಬಿಡಿ ಬಿಡಿಯಾಗಿ ಬರೆದ್ರು ಕೂಡ ಅದು ಒಂದೇ ಅಂತ ಕನ್ಸಿಡರ್ ಮಾಡ್ತೇವೆ, ಒಂದನೇದ್ದು. ಎರಡನೇದ್ದು ಹೈಫನ್ ಹಾಕಿ ಬರೆಯುವಂತಹ ವರ್ಡ್ಸ್ ಗಳು. ಮೂರನೇದ್ದು 2 ಪದಗಳನ್ನ ಒಟ್ಟಿಗೆ ಸೇರಿಸಿ ಒಂದೇ ಪದ ಆಗ್ತತಿ. ಸೊ ಅದು ಉದಾಹರಣೆಗೆ ಡೋರ್ ಮತ್ತು ಸ್ಟೆಪ್, ಡೋರ್ ಸ್ಟೆಪ್ ಇದು ಒಂದು ವರ್ಡ್ ಆಗುತ್ತೆ. ಡಿರೈವೇಟಿವ್ ವರ್ಡ್ಸ್ ಗಳು ಅಂತಂದ್ರೆ ಯಾವ ರೀತಿ ಇರ್ತೈತಿ, ಪ್ರತ್ಯಯಗಳನ್ನ ಸೇರಿಸಿ ನಾವು ಏನ್ ಮಾಡ್ತೇವಿ, ವರ್ಡ್ಸ್ ಗಳನ್ನ ಬರಿತೀವಿ. ಉದಾಹರಣೆಗೆ ಫ್ರೆಂಡ್ ಇದೆ, ಅದಕ್ಕೆ LY ಅನ್ನುವಂತಹ ಪ್ರತ್ಯಯನ ಸೇರಿಸಿ ಫ್ರೆಂಡ್ಲಿ ಆಗುತ್ತೆ, ಈ ರೀತಿ. ಆಮೇಲೆ ಪ್ರಿಫಿಕ್ಸಸ್ ಮತ್ತು ಸಫಿಕ್ಸಸ್ ಗಳನ್ನ ನೋಡಿದ್ವಿ. ಪ್ರಿಫಿಕ್ಸಸ್ ಗಳು ಇವು ವರ್ಡ್ ಅದ ಮುಂಚೆ ಬಳಸುವಂತಹ ಕೆಲವೊಂದಿಷ್ಟು ಪ್ರತ್ಯಯಗಳು ಇರ್ತವೆ. ಆಮೇಲೆ ಸಫಿಕ್ಸಸ್ ಗಳು ವರ್ಡ್ ಆದ ನಂತರ ಬಳಸುವಂತಹ ಕೆಲವೊಂದಿಷ್ಟು ಪ್ರತ್ಯಯಗಳು ಇರ್ತವೆ. ಅವುಗಳನ್ನ ನಿನ್ನೆ ನೋಡಿದ್ವಿ ಯಾವ ರೀತಿ. ಪ್ರಿಫಿಕ್ಸ್ ಗಳಿಗೆ ಉದಾಹರಣೆಗಳು IR ಅನ್ನುವಂಥದ್ದು ಇದೊಂದು ಪ್ರಿಫಿಕ್ಸ್. ಆಮೇಲೆ ಇವುಗಳನ್ನ ಸ್ಟೆಮ್ ವರ್ಡ್ ಗೆ ನಾವು ಕೂಡಿಸ್ತೇವೆ, ರೆಗ್ಯುಲರ್, ಇರ್ರೆಗ್ಯುಲರ್ ಆಗುತ್ತೆ. ಅದೇ ರೀತಿ ಸಫಿಕ್ಸ್ ಗಳನ್ನ ಯಾವ ರೀತಿ ಬರಿತೀವಿ ಅದನ್ನು ಕೂಡ ನೋಡಿದ್ವಿ. ಸಿನಾನಿಮ್ಸ್ ಗಳು ಅಂತಂದ್ರೆ ಏನು, ಆಂಟೋನಿಮ್ಸ್ ಅಂತಂದ್ರೆ ಏನು. ಸಿನಾನಿಮ್ ಅಂತಂದ್ರೆ ಸಮನಾರ್ಥಕ ಪದಗಳು, 2ರಿಂದ 3 ನಿಮಗೆ ಎಲ್ಲ ಇಂಪಾರ್ಟೆಂಟ್ ಆಗಿರುವಂತಹ ಪದಗಳ ಸಮನಾರ್ಥಕ ಪದಗಳು ಗೊತ್ತಿರಬೇಕು ಅಂತ ಹೇಳಿದ್ದೆ. ಆಮೇಲೆ ಅದೇ ರೀತಿ ಆಂಟೋನಿಮ್ಸ್ ಅಂತಂದ್ರೆ ವಿರುದ್ಧಾರ್ಥಕ ಪದಗಳು. ಇದಾದ್ಮೇಲೆ ಹೋಮೋಫೋನ್ಸ್ ಗಳನ್ನ ನೋಡಿದ್ವಿ ನಾವು. ಸಮಾನೋಚ್ಚಾರದ ಪದಗಳು ಅಂತಂದ್ರೆ ಯಾವ ರೀತಿ ಇರ್ತಾವ ಇವು, ಸ್ಪೆಲ್ಲಿಂಗ್ ಗಳು ಹೆಂಗಿರ್ತೈತಿ, ಸ್ಪೆಲ್ಲಿಂಗ್ ಬೇರೆ ಇರ್ತೈತಿ, ಮೀನಿಂಗ್ ಕೂಡ ಬೇರೆ ಇರ್ತೈತಿ, ಆದ್ರೆ ಉಚ್ಚಾರಣೆ ಸೇಮ್ ಇರ್ತೈತಿ. ಈ ರೀತಿ ಇತ್ತು ಅಂತಂದ್ರೆ ಅವುಗಳಿಗೆ ಹೋಮೋಫೋನ್ಸ್ ಅಂತೇವಿ. ಹೋಮೋನಿಮ್ಸ್ ಅಂತ ಒಂದ್ ಬರ್ತವೆ, ಸಮಾನ ರೂಪದ ಪದಗಳು. ಇಲ್ಲಿ ಸ್ಪೆಲ್ಲಿಂಗ್ ಸೇಮ್ ಇರ್ತಾ ಇದೆ, ಆಮೇಲೆ ಉಚ್ಚಾರಣೆ ಕೂಡ ಸೇಮ್ ಇರ್ತೈತಿ, ಆದ್ರೆ ಅರ್ಥ ಬೇರೆ ಬೇರೆ ಇರ್ತೈತಿ. ಈ ರೀತಿ ಇತ್ತು ಅಂತಂದ್ರೆ ಅವುಗಳಿಗೆ ಹೋಮೋನಿಮ್ಸ್ ಅಂತ ಹೇಳಿ ಕರಿತಾ ಇದ್ದೇವೆ. ಇದಾದ್ಮೇಲೆ ವರ್ಡ್ಸ್ ಬಾರೋಡ್ ಫ್ರಾಮ್ ಅದರ್ ಲ್ಯಾಂಗ್ವೇಜಸ್, ಬೇರೆ ಭಾಷೆಗಳಿಂದ ತೆಗೆದುಕೊಂಡಿರುವಂತಹ ಕೆಲವೊಂದಿಷ್ಟು ಶಬ್ದಗಳನ್ನ ನೋಡಿದ್ವಿ. ಸೆಲ್ಟಿಕ್ ಲ್ಯಾಂಗ್ವೇಜಸ್ ಗಳು ಅಂತಂದ್ರೆ ಇಲ್ಲಿ ಒಂದು ಇದಾವೆ. ಆ ಲ್ಯಾಂಗ್ವೇಜಸ್ ಗಳಿಂದ ತಗೊಂಡಿರುವಂತಹ ವರ್ಡ್ಸ್ ಗಳು ಸೆಲ್ಟಿಕ್ ಲ್ಯಾಂಗ್ವೇಜಸ್ ವರ್ಡ್ಸ್ ಗಳಾಗ್ತವೆ. ಅದೇ ರೀತಿ ಡಚ್ ಆಗಿರ್ಬೋದು, ಆಫ್ರಿಕನ್, ಫ್ರೆಂಚು, ಜರ್ಮನ್, ಆಮೇಲೆ ನೆಕ್ಸ್ಟ್ ಸ್ಕ್ಯಾಂಡಿನೇವಿಯನ್ ಲ್ಯಾಂಗ್ವೇಜಸ್ ಗಳು, ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಕ್ಯಾರೇಬಿಯನ್, ಆಫ್ರಿಕನ್ ಲ್ಯಾಂಗ್ವೇಜಸ್ ದಿಂದ ಬಂದಿರುವಂತಹ ವರ್ಡ್ಸ್, ಅರೇಬಿಕ್, ಹಿಬ್ರೂ, ಇಂಡಿಯನ್ ಲ್ಯಾಂಗ್ವೇಜಸ್ ದಿಂದ, ಚೈನೀಸ್, ಜಪನೀಸ್ ಇವೆಲ್ಲವುಗಳನ್ನ ನೋಡಿದ್ವಿ. ಇದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನ ತಿಳ್ಕೊಂಡಿದ್ವಿ ನಿನ್ನೆ ನಾವು. ಸೊ ಇದರಲ್ಲಿ ನಾವು ಏನ್ ನೋಡಿದ್ವಿ, ಸೆಲಾಬಲ್ಸ್ ಅಂತ ಹೇಳಿ ನೋಡಿದ್ವಿ, ಹೌದಾ. ಸೆಲಾಬಲ್ಸ್ ಅಂತಂದ್ರೆ ಏನಿರ್ತಾ ಇದೆ, ಪದ ಒಂದರಲ್ಲಿನ ಉಚ್ಚಾರಣೆಯ ಒಂದು ಏಕಮಾನವೇ ಸಿಲಾಬಲ್ಸ್ ಆಗಿರ್ತೈತಿ ಅಂತ ಹೇಳಿದ್ನಿ. ಸೊ ಯಾವ ರೀತಿ ಅದನ್ನ ನೀವು ಗುರುತಿಸಬೇಕು, ಒಂದು ವರ್ಡ್ ದಲ್ಲಿ ಎಷ್ಟು ಸಿಲಾಬಲ್ಸ್ ಇರ್ತಾವು ಅನ್ನೋದನ್ನ ನಿನ್ನೆ ನೀವೆಲ್ಲರೂ ಬಹಳ ಒಳ್ಳೆ ರೀತಿಯಿಂದ ಬಹಳ ಚಂದಂಗೆ ಕರೆಕ್ಟ್ ಆಗಿ ಆನ್ಸರ್ಸ್ ಗಳನ್ನ ನೀವು ನನಗ ಹೇಳಿದ್ರಿ. ಸೊ 1 ಸೆಕೆಂಡ್.
ಓಕೆ, ಸೊ ಕ್ಲಾಸ್ ಅನ್ನ ಮುಂದುವರ್ಸೋನು. ಸೊ ಈಗ ಸಿಲೆಬಲ್ಸ್ ಗಳನ್ನ ನಾವು ನೋಡ್ತಾ ಇದ್ವಿ. ಸಿಲೆಬಲ್ಸ್ ಗಳನ್ನ ನಿನ್ನೆ ನೋಡೇವಿ ನಾವು ಆಲ್ರೆಡಿ ಸಿಲೆಬಲ್ಸ್ ಗಳು. ಸೊ ವಾಟ್ ಈಸ್ ದ ಸೆಟ್ಟಿಂಗ್? ಕ್ಲಿಕ್ ಆನ್ 3 dots, adjust view, then spotlight. ಓಕೆ, ಈಗ ಸ್ಕ್ರೀನ್ ಕ್ಲಿಯರ್ ಆಗಿ ಕಾಣ್ತಾ ಇದೆಯಲ್ಲ, ಅದನ್ನ ಹೇಳ್ರಿ. ನೆಕ್ಸ್ಟ್ ಸರ್, ಈಗ ಸ್ಕ್ರೀನ್ ಕಾಣ್ತಾ ಇದೆ ಇಲ್ಲಿ ನೋಡ್ರಿ ಸರಿಯಾಗಿ. ಆಮೇಲೆ ನಾ ಅದನ್ನ ನಾಳೆ ಮಾಡೋಣಂತೆ. ಯಾಕಂದ್ರೆ ಓಕೆ ಓಕೆ, ಸೊ ಈಗ ನಾಳೆ ಅದನ್ನ ಸೆಟ್ಟಿಂಗ್ ಮಾಡ್ತೇನಂತ. ಈಗ ಕ್ಲಾಸ್ ಅನ್ನ ನಾವು ಫಸ್ಟ್ ಏನ್ ಮಾಡೋಣ, ಮುಂದುವರ್ಸೋಣ. ಈಗ ಸಿಲೆಬಲ್ಸ್ ಗಳಲ್ಲಿ ನಾವು ರೂಲ್ಸ್ ಗಳನ್ನ ನಾವು ನೋಡಿದ್ವಿ. 5 ರೂಲ್ಸ್ ಗಳು ಬರ್ತವೆ ಯಾವ ರೀತಿ ಅಂತ ಹೇಳಿ. ನಾವು ವೋವೆಲ್ಸ್ ಗಳನ್ನ ಕೌಂಟ್ ಮಾಡೋದಲ್ಲದೆ ಅವುಗಳ ಸೌಂಡ್ ಗಳನ್ನ ಕೌಂಟ್ ಮಾಡಬೇಕು ಅಂತ ಹೇಳಿ ನಾವು ಇಲ್ಲಿ ನೋಡಿದ್ವಿ ನಿನ್ನೆ. ಆಮೇಲೆ ರೂಲ್ಸ್ 2 ದಲ್ಲಿ ಒಂದಕ್ಕಿಂತ ಹೆಚ್ಚು ಸಿಲೆಬಲ್ಸ್ ಗಳು ಒಂದು ವರ್ಡ್ ದಲ್ಲಿ ಬರಬಹುದು. ನೆಕ್ಸ್ಟ್, ಸೈಲೆಂಟ್ ವೋವೆಲ್ ಯೂಶುವಲಿ ಡಸ್ ನಾಟ್ ಫಾರ್ಮ್ ಎ ಸೆಪರೇಟ್ ಸಿಲೆಬಲ್. ಸೈಲೆಂಟ್ ಆಗಿರುವಂತಹ ಏನ್ ಲೆಟರ್ಸ್ ಗಳು ಇರ್ತವೆ ಅವುಗಳು ಯಾವುದೇ ರೀತಿ ಇರುವಂತಹ ಸಿಲೆಬಲ್ಸ್ ಅಂತ ಹೇಳಿ ನಾವು ಅವುಗಳಿಗೆ ಕೌಂಟ್ ಮಾಡೋದಿಲ್ಲ. ಈಗ ನಾ ಇಲ್ಲಿ ಬರ್ದಿರುವಂತದ್ದು ನೋಟ್ಸು, ಆಮೇಲೆ ಅದು ಕಾಣ್ತಾ ಇದೆಯಲ್ಲ ಎಲ್ಲರಿಗೂ? ಓಕೆ, ಸೊ ರೂಲ್ ನಂಬರ್ 4 ದಲ್ಲಿ ನಾವು ನೋಡೋದಾದ್ರೆ 2 ವೋವೆಲ್ಸ್ ಟುಗೆದರ್ ಮೇ ಪ್ರೊಡ್ಯೂಸ್ 1 ಸಿಲೆಬಲ್ ಅಂತಂದ್ರೆ 2 ವೋವೆಲ್ಸ್ ಗಳು ಒಟ್ಟಿಗೆ ಬಂದಾಗ ಒಂದಾದ್ಮೇಲೆ ಒಂದು ಅವುಗಳು ಒಂದು ಸೌಂಡ್ ಅನ್ನು ಉತ್ಪತ್ತಿ ಮಾಡ್ತಾ ಇದ್ವು ಅಂತಂದ್ರೆ ಅವುಗಳಿಗೆ 1 ಸಿಲೆಬಲ್ ಅಂತ ನಾವು ಹೇಳ್ತೇವೆ. ಇದಾದ್ಮೇಲೆ 5ನೇದ್ದು, ಕಂಪೌಂಡ್ ವರ್ಡ್ಸ್ ಗಳಲ್ಲಿ ಮೇ ಕಂಟೈನ್ ಮಲ್ಟಿಪಲ್ ಸಿಲೆಬಲ್ಸ್ ಇರಬಹುದು ಅಂತ ಇದೆ ಇಲ್ಲಿ. ಕಂಪೌಂಡ್ ವರ್ಡ್ಸ್ ಗಳು ಸನ್ ಮತ್ತು ಲೈಟ್ 2 ವರ್ಡ್ಸ್ ಗಳು ಕೂಡಿ ಒಂದು ಕಂಪೌಂಡ್ ವರ್ಡ್ ಆಗುತ್ತೆ, ಸನ್ ಲೈಟ್. ಸೊ ಇದರಲ್ಲಿ 2 ಸಿಲೆಬಲ್ಸ್ ಇರ್ತಾವ ಅಂತ ಹೇಳಿ ನಿನ್ನೆ ಹೇಳಿದ್ದೆ ನಾನು ನಿಮ್ಗೆ. ಆಮೇಲೆ ಆನ್ಸರ್ ಗಳನ್ನ ಬಹಳಷ್ಟು ಎಲ್ಲರೂ ಕೂಡ ಕರೆಕ್ಟ್ ಆಗಿ ನಿನ್ನೆ ಆನ್ಸರ್ ಗಳನ್ನ ಹೇಳಿದ್ರಿ. ಬ್ಯೂಟಿಫುಲ್ ದಲ್ಲಿ ಎಷ್ಟು ಇರ್ತಾವ ಅಂತ ಕೇಳಿದ್ದೆ, ಎಲ್ಲರೂ ಕರೆಕ್ಟ್ ಆಗಿ ಹೇಳಿದ್ರಿ. 3 ಇರ್ತಾವೆ ಸಿಲೆಬಲ್ಸ್. ಆಮೇಲೆ 1 ಸಿಲೆಬಲ್ ಇರುವಂತಹ ವರ್ಡ್ ಯಾವ್ದು ಅಂತ ಕೇಳಿದ್ದೆ, ಅದನ್ನು ಕೂಡ ಬಹಳ ಎಲ್ಲರೂ ಕೂಡ ಆನ್ಸರ್ ಕರೆಕ್ಟ್ ನೀಡಿದ್ರಿ. ಸ್ಕೂಲ್ ಅಂತೇಳಿ. ಕಂಪ್ಯೂಟರ್ ದಲ್ಲಿ 3 ಇರ್ತಾವ ಅಂತ ಹೇಳಿ ಅದನ್ನು ಕೂಡ ಹೇಳಿದ್ರಿ. ಆಮೇಲೆ 4ನೇದ್ದು ನಿಮ್ಗೆ ಇದು ಬಹುಶಃ ತೋರಿಸ್ಲಿಕ್ಕೆ ಆಗ್ಲಿಲ್ಲ ಅನ್ಸುತ್ತೆ, ಕ್ಲಾಸ್ ಕಟ್ ಆಯ್ತು ಅನ್ಸುತ್ತೆ. ಸೊ ಇದು ಆಕ್ಚುಲಿ ನಿಮಗ ಹೋಮ್ವರ್ಕ್ ರೂಪದಲ್ಲಿ ಮಾಡ್ರಿ ಅಂತ ಹೇಳಿ ನಾನು ಹೇಳಿದ್ದೆ ನಿನ್ನೆ. ಸೊ ವಿಚ್ ವರ್ಡ್ ಹ್ಯಾಸ್ 3 ಸಿಲೆಬಲ್ಸ್? 3 ಸಿಲೆಬಲ್ಸ್ ಇರುವಂತಹ ವರ್ಡ್ ಯಾವುದು ಅನ್ನೋದನ್ನ ಹೇಳ್ರಿ ಅಂತ ಹೇಳಿ ನಾನು ನಿಮ್ಗ ಹೇಳಿದ್ದೆ. ಸೊ ಇಲ್ಲಿ ನೋಡ್ರಿ, ಈಗಾಗಲೇ ಇದೊಂದು ನಿಮಗೆ ಗೊತ್ತಾಗಿರ್ಬಹುದು. ಸೊ ಇಲ್ಲಿ ನೋಡ್ರಿ, ಬನಾನಾ. ಸೊ ಇದರಲ್ಲಿ ಏನಿದಾವು ಅಂತಂದ್ರೆ 3 ಸಿಲೆಬಲ್ ಇರುವಂತದ್ದು. ಆಪ್ಷನ್ ನಂಬರ್ 1 ಅದಕ್ಕೆ ಸರಿ ಆನ್ಸರ್ ಆಗುತ್ತೆ. ಚೇರ್ ದಲ್ಲಿ 1 ಸಿಲೆಬಲ್ ಬರ್ತಾ ಇದೆ, ಟೀಚರ್ ದಲ್ಲಿ 2 ಸಿಲೆಬಲ್ಸ್ ಬರ್ತಾ ಇದಾವು, ಸ್ಕೂಲ್ ದಲ್ಲಿ 1 ಸಿಲೆಬಲ್ ಬರ್ತಾ ಇದೆ. ಸೊ 3 ಸಿಲೆಬಲ್ ಇರುವಂತಹ ವರ್ಡ್ ಯಾವುದು ಅಂತ ಹೇಳಿಕ್ಕೆ ಇದ್ರು, ಅದು ಬನಾನಾ ಆಗಿದೆ. ಸೊ ಇವತ್ತು ನಾವು 2ನೇ ಒಂದು ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ ಬೇಗನೆ. ಎಲ್ಲರೂ ಕೂಡ ಜಾಯಿನ್ ಆಗಿರಿ ಅಂತ ಅನ್ಕೋತೀನಿ. ಈಗ ನಾವು ಇವತ್ತು ನೋಡುವಂತಹ ಒಂದು ಕ್ಲಾಸ್ ದಲ್ಲಿ ಇಂಪಾರ್ಟೆಂಟ್ ಸೆಂಟೆನ್ಸಸ್ ಗಳನ್ನ ನೋಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಈ ಒಂದು ಸೆಂಟೆನ್ಸಸ್ ಗಳು ನಾವು ಯಾಕೆ ಕಲಿಬೇಕು ಅಂತಂದ್ರೆ ಇವು ನಮ್ಗ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ದಲ್ಲಿ, ಎದ್ರೊಳಗ ಡೈರೆಕ್ಟ್ ಮತ್ತು ಇನ್ ಡೈರೆಕ್ಟ್ ಸ್ಪೀಚ್ ಗಳು ಏನ್ ಬರ್ತಾ ಇದಾವು ಮುಂದೆ ಕಲಿತೀವಿ ನಾವು, ಅದರಲ್ಲಿ ಬಹಳಷ್ಟು ಹೆಲ್ಪ್ ಆಗ್ತೈತಿ. ಅಲ್ಲಿ ನೀವು ಐಡೆಂಟಿಫೈ ಮಾಡ್ಬೇಕಾಗತ್ತೆ ಯಾವ ಟೈಪ್ ದ ಸೆಂಟೆನ್ಸ್ ಇದೆ ಅಂತ ಹೇಳಿ. ಸೊ ಹಾಗಾಗಿ ಈ ಎಷ್ಟು ನಾನು ಇಲ್ಲಿ ಟೈಪ್ಸ್ ಹೇಳ್ತೇನೆ, ಆ ಎಲ್ಲ ಟೈಪ್ಸ್ ಗಳು ನಿಮ್ಗೆ ಗೊತ್ತಿರ್ಬೇಕು. ಒಂದು ಸೆಂಟೆನ್ಸ್ ನೋಡಿದ ತಕ್ಷಣವೇ ನಿಮಗೆ ಗೊತ್ತಾಗ್ಬೇಕು ಇದು ಇದ ಟೈಪ್ ದ ಸೆಂಟೆನ್ಸ್ ಇದೆ ಅಂತ ಹೇಳಿ. ಸೊ ಆ ರೀತಿ ನೀವು ಪರ್ಫೆಕ್ಟ್ ಆಗ್ಬೇಕಾಗುತ್ತೆ. ಸೊ ಈ ಕ್ಲಾಸ್ ಸೆಂಟೆನ್ಸ್ ಅಂತಂದ್ರೆ ಏನು ನೋಡಿದ್ಮೇಲೆ, ಆಮೇಲೆ ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಗಳನ್ನ ನೋಡೋಣ, ಅವುಗಳಿಗೆ ಉದಾಹರಣೆ ನೋಡೋಣ. ಇದಾದ್ಮೇಲೆ ಕೆಲವೊಂದಿಷ್ಟು ಎಕ್ಸಸೈಸ್ ಗಳನ್ನ ಅಂತಂದ್ರೆ ಕೆಲವೊಂದಿಷ್ಟು MCQs ಗಳನ್ನ ಬಿಡಿಸೋಣ ನಾವು. MCQs ಗಳನ್ನ, ಸೊ ಅಲ್ಲಿ ನಿಮಗೆ ಪರ್ಫೆಕ್ಟ್ ಆಗುತ್ತೆ. ಆಮೇಲೆ ಇದಾದ್ಮೇಲೆ ಕೆಲವೊಂದಿಷ್ಟು ಸೆಂಟೆನ್ಸ್ ಗಳನ್ನ ಕೊಡ್ತೇನೆ, ಅದನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ನೀವು ಅದನ್ನ ಸಾಲ್ವ್ ಮಾಡಿ ನೆಕ್ಸ್ಟ್ ಕ್ಲಾಸ್ ದಲ್ಲಿ ಅವು ಎಷ್ಟು ಕರೆಕ್ಟ್ ಆಗ್ತಾವ ಅನ್ನೋದನ್ನ ನೀವು ನೋಡ್ಕೋಬಹುದು, ಚೆಕ್ ಮಾಡ್ಕೋಬೇಕು. ಓಕೆನಾ? ರೈಟ್. ಸೊ ಈಗ ನಾವು ಸ್ಟಾರ್ಟ್ ಮಾಡೋಣ. ಸೆಂಟೆನ್ಸಸ್ ಗಳು ಅಂತಂದ್ರೆ ಏನ್ ಹೇಳ್ರಿ, ವಾಕ್ಯಗಳು ಅಂತ ಹೇಳಿ ನಾವು ಕನ್ನಡದಲ್ಲಿ ಇವುಗಳಿಗೆ ಕರಿತಾ ಇದೆ. ವಾಕ್ಯಗಳು ಅಂತಂದ್ರೆ ಏನು?
ಎ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಕಂಪ್ಲೀಟ್ ಮೀನಿಂಗ್ ಅಂತಂದ್ರೆ ಏನು, ಒಂದು ಶಬ್ದಗಳ ಗುಂಪು ಇರ್ತಾ ಇದೆ, ಶಬ್ದಗಳ ಗುಂಪು ಇರಬೇಕು, ಆಮೇಲೆ ಅದು ಏನ್ ಮಾಡ್ಬೇಕು, ನಮ್ಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಮೀನಿಂಗ್ ಕೊಡಬೇಕು. ಅಂತಹವುಗಳಿಗೆ ನಾವು ಸೆಂಟೆನ್ಸಸ್ ಅಂತ ಕರಿತಾ ಇದ್ವಿ. ಉದಾಹರಣೆಗೆ ರಂಜ ರಂಜನಿ ನಾತೇನಿದೆ, ರಂಜನಿ ಗೋಸ್ ಟು ಫಿಲ್ಮ್ ಅಂತ ಇದೆ, ರಂಜನಿ ಗೋಸ್ ಟು ಫಿಲ್ಮ್ ಅಂತ ಇದೆ, ರಂಜನಿ ಫಿಲ್ಮ್ಗೆ ಹೋಗುತ್ತಾಳೆ ಅನ್ನುವಂಥದ್ದು ಅರ್ಥ ಕೊಡ್ತಾ ಇದೆ. ಸೊ ಇದ ಒಂದು ಸೆಂಟೆನ್ಸ್ ಅನ್ನ ನಾನು ಗೋಸ್ ರಂಜನಿ ಫಿಲ್ಮ್ ಟು ಅಂತ ಹೇಳಿ ಬರುತ್ತೆ ಅಂತಂದ್ರೆ, ಇದು ಕೂಡ ಒಂದು ಏನಿದೆ ಹೇಳ್ರಿ, ಶಬ್ದಗಳ ಗುಂಪನ ಇದೆ. ಇದು ಕೂಡ ಏನಿದೆ, ಒಂದು ಶಬ್ದಗಳ ಗುಂಪನ ಇದೆ. ಆದ್ರೆ ಇದು ನಮಗೆ ಅರ್ಥ ಕೊಡ್ತಾ ಇದೆ, ಬಟ್ ಇದು ಗೋಸ್ ರಂಜನಿ ಫಿಲ್ಮ್ ಟು ಇದು ಅರ್ಥ ಕೊಡ್ತಾ ಇಲ್ಲ. ಸೊ ಹಾಗಾಗಿ ಇದನ್ನ ನಾವು ಸೆಂಟೆನ್ಸ್ ಅನ್ನಂಗಿಲ್ಲ. ಬಟ್ ಇದು ಏನು, ಒಂದು ಕಂಪ್ಲೀಟ್ ಆಗಿರುವಂತಹ ಸೆನ್ಸ್ ಕೊಡುವಂತಹ ಒಂದು ವರ್ಡ್ಸ್ ಗಳ ಗುಂಪು ಇದೆ. ಇದಕ್ಕೆ ನಾವು ಸೆಂಟೆನ್ಸ್ ಅಂತ ಕರಿತಾ ಇದ್ದೇವೆ. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡ್ರಿ ಇಲ್ಲಿ, ಐ ಟೈಪ್ ದಿಸ್ ಮೆಸೇಜ್ ಅಂತ ಹೇಳಿದೆ, ಆಮೇಲೆ ಕಿರಣ್ ರೈಟ್ಸ್ ಎ ಲೆಟರ್. ಸೊ ಇವು ಸೆಂಟೆನ್ಸಸ್ ಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗಳು, ಬೇಸಿಕ್ ಆಗಿರುವಂತದ್ದು. ಈಗ ನಾವು ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಅಥವಾ ಟೈಪ್ಸ್ ಆಫ್ ಸೆಂಟೆನ್ಸಸ್ ಗಳನ್ನ ನೋಡೋಣ. ಯೂಶುವಲಿ ನಾವು ಕಲಿಬೇಕಾಗಿತ್ತು ಅಂತಂದ್ರೆ 4 ಟೈಪ್ಸ್ ಸೆಂಟೆನ್ಸಸ್ ಗಳನ್ನ ಕಲಿತೇವೆ. ಬಟ್ ಈಗ ಮಾಡರ್ನ್ ಆಗಿ ನಾವು ಒಂದು 5ನೇದು ಇನ್ನೊಂದು ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಅದು ಯಾವುದು ಅಂತಂದ್ರೆ ಆಪ್ಟೇಟಿವ್ ಸೆಂಟೆನ್ಸ್ ಅಂತ ಹೇಳಿ. ಈಗ ಇವ 5 ಟೈಪ್ಸ್ ಸೆಂಟೆನ್ಸಸ್ ಗಳು ಯಾವ್ದು ಅನ್ನೋದನ್ನ ನಾವು ಒಂದೊಂದಾಗಿ ನೋಡೋಣ. ಫಸ್ಟ್ ಹೆಸರುಗಳನ್ನ ನೋಡೋಣ. ಫಸ್ಟ್ ಹೆಸರು ನಿಮಗ್ ಗೊತ್ತಿರ್ಬೇಕು. ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಎಷ್ಟು ಅಥವಾ ಯಾವ್ಯಾವ್ದು ಹೇಳ್ರಿ ಅಂತಂದಾಗ ಇವು 5 ಹೇಳಲಿಕ್ಕೆ ನಿಮಗೆ ಬರಬೇಕು. ಒಂದನೇದು ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲೇರೇಟಿವ್ ಸೆಂಟೆನ್ಸ್ ಅಂತ ಕರಿತಾ ಇದ್ದೀವಿ. ಇವು 2 ಹೆಸರುಗಳನ್ನ ನೆನಪಿಟ್ಕೋಬೇಕು. ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲೇರೇಟಿವ್ ಎರಡೂಗಳು ಕೂಡ ನೆನಪಿಟ್ಕೋಬೇಕು. ಇವುಗಳ ಅರ್ಥ ಕನ್ನಡದಲ್ಲಿ ಸರಳ ವಾಕ್ಯಗಳು ಅಂತ ಹೇಳಿ ಅರ್ಥ ಆಗುತ್ತೆ. ಓಕೆನಾ? ಸರಳ ವಾಕ್ಯಗಳು, ಸಿಂಪಲ್ ಸೆಂಟೆನ್ಸ್ ಅಂತ ಹೇಳಿ ಕೂಡ ಕರಿತೇವಿ. ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೇವೆ, ಡಿಕ್ಲೇರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ಕೂಡ ಕರಿತೇವಿ. ಓಕೆನಾ? ಸಿಂಪಲ್ ಸೆಂಟೆನ್ಸ್ ಆಗಿರ್ತವೆ. ಇದು ಎರಡನೇದು ಇಂಟರೋಗೇಟಿವ್ ಸೆಂಟೆನ್ಸ್, ಪ್ರಶ್ನಾರ್ಥಕ ವಾಕ್ಯಗಳು. ಇವುಗಳ ಚಿಹ್ನೆ ನೀವು ನೋಡಿದ ತಕ್ಷಣ ಗುರ್ತಾ ಹಿಡಿತೀರಿ, ನೋ ಇಶ್ಯೂ ಇದರಲ್ಲಿ. ಮೂರನೇದು ಇಂಪೆರೇಟಿವ್ ಸೆಂಟೆನ್ಸ್. ಇಂಪೆರೇಟಿವ್ ಸೆಂಟೆನ್ಸ್ ಆಲ್ಮೋಸ್ಟ್ ಏನು ಅಂತಂದ್ರೆ ಡಬಲ್ ಇನ್ವರ್ಟೆಡ್ ಕಾಮಾ ಒಳಗೆ ಏನ್ ಮಾಡ್ತೀವಿ ಅಂತಂದ್ರೆ ಬರ್ತೀವಿ. ಇವುಗಳಿಗೆ ಕನ್ನಡದಲ್ಲಿ ಆಜ್ಞಾಧಾರಕ ವಾಕ್ಯಗಳು ಅಂತ ಕರಿತಾ ಇದ್ದೀವಿ. ನಾಲ್ಕನೇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಇದಕ್ಕೆ ಚಿಹ್ನೆ ಇದ್ದು ಯಾವ ಭಾವಸೂಚಕ ಚಿಹ್ನೆ ಅಂತ ಕರಿತೀವಿ. ಉಲ್ಟಾ ಆಯ್ ಅಂತಿದ್ವಿ ನಾವು. ಇದಕ್ಕೆ ಸಣ್ಣವರದಾಗ ಇದು ಭಾವಸೂಚಕ ಚಿಹ್ನೆ ಹೇಳಲಿಕ್ಕೆ ಬರ್ತಿದ್ದಿಲ್ಲ ಸಣ್ಣವರಿದ್ದಾಗ. ಪ್ರೈಮರಿದಲ್ಲಿ ಕಲಿಬೇಕಾಗಿರುವಂತ ಟೈಮ್ ಉಲ್ಟಾಯ್ ಯಾವುದು, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದು ಮಾರ್ಕ್, ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅಂತೇವೆ ಅದಕ್ಕೆ. ಇದನ್ನ ನಾವು ಕನ್ನಡದಲ್ಲಿ ಭಾವಬೋಧಕ ವಾಕ್ಯಗಳು, ಭಾವಬೋಧಕ ಅಥವಾ ಭಾವ ಸೂಚಕ ವಾಕ್ಯಗಳು ಅಂತ ಏನು ಕೂಡ ಕರಿತೀವಿ. ನಾಲ್ಕನೇದ್ದು. ಐದನೇದು ಆಪ್ಟೇಟಿವ್ ಸೆಂಟೆನ್ಸ್. ಇದಕ್ಕೆ ಕನ್ನಡದಲ್ಲಿ ಶುಭ ಕೋರುವ ವಾಕ್ಯಗಳು ಅಂತ ಕರಿತೀವಿ. ಇದು ಯೂಸ್ವಲಿ ಸಿಂಪಲ್ ಸೆಂಟೆನ್ಸಸ್ ತರಾನೇ ಇರ್ತಾವೆ. ಯಾವ ರೀತಿ ಇರ್ತಾವು? ಸಿಂಪಲ್ ಸೆಂಟೆನ್ಸಸ್ ತರಾನೇ ಇರ್ತವೆ. ಸೊ ಆದ್ರೆ ಇವುಗಳು ಏನು ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಶುಭ ಕೋರುವಂತಹ ಸಂದೇಶ ಇದರಲ್ಲಿ ಇರೋದರಿಂದ ಇವುಗಳನ್ನ ನಾವು ಸಪರೇಟ್ ಆಗಿ ಆಪ್ಟೇಟಿವ್ ಸೆಂಟೆನ್ಸಸ್ ಅಂತ ಹೇಳಿ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಓಕೆ, 5 ಗೊತ್ತಾದ್ವಾ? ಒಂದನೇದು ಅಸರ್ಟಿವ್ ಅಥವಾ ಡಿಕ್ಲೇರೇಟಿವ್ ಸೆಂಟೆನ್ಸ್, ಎರಡನೇದು ಇಂಟ್ರಾಗೇಟಿವ್ ಸೆಂಟೆನ್ಸ್, ಮೂರನೇದು ಇಂಪೆರೇಟಿವ್ ಸೆಂಟೆನ್ಸ್, ಆಮೇಲೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಆಮೇಲೆ ಲಾಸ್ಟ್ದು ಆಪ್ಟೇಟಿವ್ ಸೆಂಟೆನ್ಸ್. ಓಕೆ, ನೋಡ್ರಿ ಇಲ್ಲಿ ಓವೆಲ್ಸ್ ಗಳು ಏನಿದಾವಲ್ಲ, ಓವೆಲ್ಸ್ ಗಳು ಗೊತ್ತಿದಾವ ನಿಮ್ಗ? ನಿನ್ನೆ ಹೇಳಿದೆ ಎ ಇ ಐ ಓ ಯು ಇವುಗಳದಿಂದ ಸ್ಟಾರ್ಟ್ ಆಗುವಂತದ್ದನ್ನು ಇಲ್ಲಿದಾವ ನೋಡ್ರಿ. ಒಂದನೇದ್ದು ಅಸರ್ಟಿವ್ ಸೆಂಟೆನ್ಸ್ ಎದಿಂದ ಸ್ಟಾರ್ಟ್ ಆಗ್ತಾ ಇದೆ. ಆಮೇಲೆ ನೆಕ್ಸ್ಟ್ ದಿಂದ ಸ್ಟಾರ್ಟ್ ಆಗುವಂತದ್ದು ಎರಡನೇದು ನೋಡ್ರಿ. ದಿಂದ ಸ್ಟಾರ್ಟ್ ಆಗುವಂತದ್ದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದೆ. ಆಮೇಲೆ ಆಯದಿಂದ 2 ಇದಾವ. ಆಯದಿಂದ ಇಂಟ್ರಾಗೇಟಿವ್, ಆಮೇಲೆ ಇನ್ನೊಂದು ಇಂಪೆರೇಟಿವ್. ನೆನಪಿಟ್ಕೊಳ್ಳಿಕ್ಕೆ ಹೇಳ್ತಾ ಇದ್ದೇನೆ. ಆಮೇಲೆ ದಿಂದ ಸ್ಟಾರ್ಟ್ ಆಗುವಂತದ್ದು ಆಪ್ಟೇಟಿವ್ ಸೆಂಟೆನ್ಸ್. ಎ ಇ ಐ ಓ ಈ 4 ಅಕ್ಷರಗಳಿಂದ ಸ್ಟಾರ್ಟ್ ಆಗುವಂತಹ ಸೆಂಟೆನ್ಸಸ್ಗಳು. ಓಕೆ, ದಿಂದ ಅಸರ್ಟಿವ್, ದಿಂದ ಎಕ್ಸ್ಕ್ಲಾಮೇಟರಿ, ಐ ಸ್ಕ್ವೇರ್ ಅಂತ ನೆನಪಿಟ್ಕೊಡ್ರಿ. ಐ ಸ್ಕ್ವೇರ್ ಅಂತಂದ್ರೆ ಏನು? ದಿಂದ 2 ಸ್ಟಾರ್ಟ್ ಆಗ್ತವೆ. ದಿಂದ ಇಂಟ್ರಾಗೇಟಿವ್, ಇನ್ನೊಂದು ಇಂಪೆರೇಟಿವ್. ಆಮೇಲೆ ದಿಂದ ಬರುವಂತದ್ದು ಆಪ್ಟೇಟಿವ್ ಸೆಂಟೆನ್ಸ್. ಟೋಟಲ್ ಆಗಿ 5 ಸೆಂಟೆನ್ಸಸ್ಗಳು ಪ್ರಕಾರಗಳಿದು. ಎ ಇ ಐ ಸ್ಕ್ವೇರ್ ಓ, ಎ ಇ ಐ ಸ್ಕ್ವೇರ್ ಓ. ದಿಂದ ಅಸರ್ಟಿವ್, ಎಕ್ಸ್ಕ್ಲಾಮೇಟರಿ, ಇಂಟ್ರಾಗೇಟಿವ್, ಆಮೇಲೆ ಇನ್ನೊಂದು ಇಂಪೆರೇಟಿವ್, ಆಮೇಲೆ ಲಾಸ್ಟ್ ಒಂದು ಆಪ್ಟೇಟಿವ್.
ಈ ರೀತಿ ನೀವು ಸೆಂಟೆನ್ಸಸ್ಗಳ ಪ್ರಕಾರಗಳನ್ನ ಹೆಸರುಗಳನ್ನ ನೆನಪಿಟ್ಕೋಬೇಕು ಮೊದಲು. ಆಮೇಲೆ ಇದ್ರೊಳಗೆ ಇನ್ನ ಏನೈತಿ ಅದನ್ನ ಕಲಿಬೇಕು. ಬಟ್ ಹೆಸರನ್ನ ನೆನಪಿರ್ಲಿಲ್ಲ ಅಂತಂದ್ರೆ ನೀವು ಏನ್ ಮಾಡೋರು? 5ಕ್ಕೆ 5 ನಿಮ್ಗೆ ಬಾ ಹ್ಯಾಟ್ ಆಗಿರ್ಬೇಕು. ಓಕೆ ರೈಟ್. ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ನಾವು ಯಾವ ಸೆಂಟೆನ್ಸ್ ಹೇಗಿರುತ್ತೆ ಏನೆಲ್ಲ ಅಂತೇಳಿ. ನೋಡ್ರಿ, ಒಂದೇದು ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತ ಹೇಳಿ ನಾವು ಕರಿತಾ ಇದ್ದೇವೆ. ಇದನ್ನ ಕನ್ನಡದಲ್ಲಿ ಸರಳ ವಾಕ್ಯ ಅಂತ ಕರಿತಾ ಇದ್ದೇವೆ. ಈ ವಾಕ್ಯಗಳು ಏನಿದಾವಲ್ಲ, ಫಸ್ಟ್ ಸ್ಟಾರ್ಟ್ ಆಗುವಂತದ್ದು ಕ್ಯಾಪಿಟಲ್ ಅಕ್ಷರದಿಂದ ಸ್ಟಾರ್ಟ್ ಆಗ್ತೈತಿ, ಕ್ಯಾಪಿಟಲ್ ಲೆಟರ್ ದಿಂದ ಸ್ಟಾರ್ಟ್ ಆಗ್ತೈತಿ. ಕೊನೆಗೊಳ್ಳುವಂತದ್ದು ಎದರಿಂದ? ಫುಲ್ ಸ್ಟಾಪ್ ದಿಂದ. ಫುಲ್ ಸ್ಟಾಪ್ ದಿಂದ ಏನಾಗ್ತಾವ ಇವು? ಇದು ಕ್ಯಾಪಿಟಲ್ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ, ಫುಲ್ ಸ್ಟಾಪ್ ದಿಂದ ಏನಾಗ್ತೈತಿ? ಎಂಡ್ ಆಗ್ತೈತಿ. ಇದನ್ನ ನೆನಪಿಟ್ಕೋಬೇಕು. ಹಾಗಾದ್ರೆ ಅಸರ್ಟಿವ್ ಮತ್ತು ಡಿಕ್ಲೇರೇಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲೇರೇಟಿವ್ ಸೆಂಟೆನ್ಸ್ ಅಂತಂದ್ರೆ ಏನು? ಎ ಸೆಂಟೆನ್ಸ್ ದಟ್ ಮೇಕ್ಸ್ ಎ ಸ್ಟೇಟ್ಮೆಂಟ್ ಆರ್ ಅಸರ್ಷನ್ ಈಸ್ ಕಾಲ್ಡ್ ಎ ಅಸರ್ಟಿವ್ ಸೆಂಟೆನ್ಸ್ ಅಂತ ಕರಿತೇವೆ. ಇಟ್ ಮೇ ಬಿ ಅಫರ್ಮೇಟಿವ್. ಅಫರ್ಮೇಟಿವ್ ಅಂತಂದ್ರೆ ಏನ್ ಹೇಳ್ರಿ? ಅಫರ್ಮೇಟಿವ್ಗೆ ನಾವು ಇನ್ನೊಂದು ಶಬ್ದ ಕೊಡಬಹುದು, ಪಾಸಿಟಿವ್. ಇನ್ನೊಂದು ಏನ್ ಹೇಳ್ಬಹುದು? ಪಾಸಿಟಿವ್. ಪಾಸಿಟಿವ್ ಗೊತ್ತೈತಿ? ಸಕಾರಾತ್ಮಕ ಅಂತ ಹೇಳಿ ಕರಿತೀವಿ. ಸಕಾರಾತ್ಮಕ, ಸಕಾರಾತ್ಮಕ, ನಕಾರಾತ್ಮಕ ಅಂತ ನೋಡ್ರಿ. ನೆಗೆಟಿವ್ ಅಂತಂದ್ರೆ ನಕಾರಾತ್ಮಕ. ನೋಡ್ರಿ, ಇದೇನ್ ಸೆಂಟೆನ್ಸ್ ಇದೆ, ಸರಳ ವಾಕ್ಯಗಳು, ಒಂದು ಹೇಳಿಕೆ ಅಥವಾ ಮಾತು, ವಿಷಯ, ವಿಷಯಗಳನ್ನ, ಇದೇನ್ರಪ್ಪ ಇದು ತಪ್ಪಾಗಿ ಮಿಸ್ಟೇಕ್ ಪ್ರಿಂಟ್ ಆಗೈತದ. ಹೇಳಿಕೆ ಆಗಿರಬಹುದು, ಮಾತು ಅಥವಾ ವಿಷಯಗಳನ್ನ ಪ್ರತಿಪಾದಿಸುವ ವಾಕ್ಯಗಳನ್ನ ನಾವು ಸರಳ ವಾಕ್ಯ ಅಂತೇವೆ. ಹೇಳಿಕೆ ಇರಬೇಕು, ಒಂದು ಸ್ಟೇಟ್ಮೆಂಟ್ ಇರಬೇಕು, ಒಂದು ಅಸರ್ಷನ್ ಇರಬೇಕು, ಮಾತು, ಆಮೇಲೆ ಒಂದು ಯಾವ್ದಾದ್ರು ಸಬ್ಜೆಕ್ಟ್ ಮೇಲೆ ಇರುವಂತದ್ದು. ಸೊ ಈ ರೀತಿ ಇರುವಂತಹ ಏನು ವಾಕ್ಯಗಳಿರ್ತವೆ ಅವುಗಳಿಗೆ ನಾವು ಅಸರ್ಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಸಿಂಪಲ್ ಆಗಿರುವಂತಹ ಸೆಂಟೆನ್ಸಸ್ ಗಳು ಇವು ಆಗಿರ್ತವೆ. ಈಗ ನೀವು ಏನಾದ್ರೂ ಒಂದು ಹೇಳಿಕೆಯನ್ನ ಹೇಳ್ತಿರಲ್ಲ, ಆ ಎಲ್ಲವುಗಳು ಅಸರ್ಟಿವ್ ಸೆಂಟೆನ್ಸ್ ಆಗಿರ್ತವೆ. ನೀವೆಲ್ಲ ಏನೆಲ್ಲ ಹೇಳ್ತಿರಲ್ಲ ಅವು. ಓಕೆ, ಸಿಂಪಲ್ ಆಗಿರುವಂತದ್ದು. ಈ ಒಂದು ಅಸರ್ಟಿವ್ ಅಥವಾ ಡಿಕ್ಲೇರೇಟಿವ್ ಸೆಂಟೆನ್ಸಸ್ ಗಳಲ್ಲಿ 2 ಪ್ರಕಾರ ಇರ್ತವೆ. 2 ಪ್ರಕಾರವಾಗಿ ಇರಬಹುದು. ಇದರಲ್ಲಿ ಒಂದು ಪಾಸಿಟಿವ್ ಇರ್ತೈತಿ, ಇನ್ನೊಂದು ನೆಗೆಟಿವ್ ಕೂಡ ಇರಬಹುದು. ಒಂದೇದ್ದು ಅಫರ್ಮೇಟಿವ್ ಇರಬಹುದು, ಪಾಸಿಟಿವ್. ಆಮೇಲೆ ಇನ್ನೊಂದು ಏನ್ ಇರ್ತೈತಿ, ಇದರಲ್ಲಿ ನೆಗೆಟಿವ್ ಇರ್ತೈತಿ. ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಎರಡು ಕೂಡ ಅಸರ್ಟಿವ್ ಸೆಂಟೆನ್ಸ್ ದಲ್ಲಿ ಇಲ್ಲಿ ನಾವು ಮಾಡಬಹುದು. ಅಸರ್ಟಿವ್ ಸೆಂಟೆನ್ಸ್ ಅಲ್ಲಿ ಈ ಉದಾಹರಣೆಗಳನ್ನು ನಾವು ನೋಡೋದಾದ್ರೆ, ದಿಸ್ ಈಸ್ ಎ ಸೆಂಟೆನ್ಸ್, ಇದು ಒಂದು ವಾಕ್ಯ ಅಂತ ಹೇಳಿದೆ. ಕನ್ನಡದಲ್ಲಿ ಅರ್ಥ ಏನಾಗುತ್ತೆ? ಇದು ಒಂದು ವಾಕ್ಯ. ದಿಸ್ ಈಸ್ ಎ ಸೆಂಟೆನ್ಸ್, ಇದು ಸಿಂಪಲ್ ಆಗಿರುವಂತಹ ಒಂದು ಹೇಳಿಕೆ. ಸೊ ಈ ವಾಕ್ಯ ನೋಡಿ, ಎಕ್ಸಾಮ್ ದಲ್ಲಿ ಏನ್ ಮಾಡ್ತಾನಂದ್ರೆ ದಿಸ್ ಈಸ್ ಎ ಸೆಂಟೆನ್ಸ್, ಇದು ಯಾವ ಟೈಪ್ ಆಫ್ ಸೆಂಟೆನ್ಸ್ ಇದೆ ಅಂತ ಕೇಳ್ತಾರೆ. ಆಪ್ಷನ್ ದಲ್ಲಿ ಇಂಟ್ರೋಗೇಟಿವ್ ಇರ್ತೈತಿ, ಇಂಪೇರೇಟಿವ್ ಇರ್ತೈತಿ, ಆಪ್ಟೇಟಿವ್ ಇರ್ತೈತಿ, ಆಮೇಲೆ ಡಿಕ್ಲೇರೇಟಿವ್ ಇರ್ತೈತಿ. ಯಾವ್ದು? ಡಿಕ್ಲೇರೇಟಿವ್ ಆಗಿರುವಂತಹ ಒಂದು ಸೆಂಟೆನ್ಸ್, ಡಿಕ್ಲೇರೇಟಿವ್ ಸೆಂಟೆನ್ಸ್. ಅದೇ ರೀತಿ ಇದು ಡಿಕ್ಲೇರೇಟಿವ್, ಅಫರ್ಮೇಟಿವ್, ಡಿಕ್ಲೇರೇಟಿವ್ ಅಂತ ಏನು ಆಪ್ಷನ್ ಒಳಗೆ ಕೊಡಬಹುದು. ಅಫರ್ಮೇಟಿವ್ ಅಂತಂದ್ರೆ ಏನು? ಪಾಸಿಟಿವ್. ನಾಟ್ ಎಲ್ಲಿ ಇರಂಗಿಲ್ಲ, ಯಾವ ವಾಕ್ಯದಲ್ಲಿ ನಾಟ್ ಇರಂಗಿಲ್ಲ ಅದು ಅಫರ್ಮೇಟಿವ್. ವಾಕ್ಯದಲ್ಲಿ ನಾಟ್ ಇತ್ತು ಅಂತಂದ್ರ ಅದು ನೆಗೆಟಿವ್. ಇಷ್ಟರು ಗೊತ್ತಾಗತ್ತಲ್ಲ ಇದು. ವಾಕ್ಯದಲ್ಲಿ ನಾಟ್ ಇರಲಿಲ್ಲ ಅಂತಂದ್ರೆ ಅದು ಅಫರ್ಮೇಟಿವ್ ಪಾಸಿಟಿವ್ ವಾಕ್ಯ. ವಾಕ್ಯದಲ್ಲಿ ನಾಟ್ ಇತ್ತು ಅಂತಂದ್ರೆ ಅದು ನೆಗೆಟಿವ್ ವಾಕ್ಯ. ಓಕೆನಾ? ಸೊ ಇದು ನಾಟ್ ಅನ್ನ ಹೆಂಗ್ ಬಳಸ್ತೀವಿ ಅನ್ನೋದನ್ನ ನಾವು ಟೆನ್ಸಸ್ ದಲ್ಲಿ ನೋಡೋಣ. ಸೊ ಈಗ ನೆಕ್ಸ್ಟ್ ಇದು ಗೊತ್ತಾಯ್ತು, ಇದು ಒಂದು ಅಫರ್ಮೇಟಿವ್, ಡಿಕ್ಲೇರೇಟಿವ್ ಅಫರ್ಮೇಟಿವ್ ಸೆಂಟೆನ್ಸ್ ಇದೆ. ಆಮೇಲೆ ಎರಡನೇ ಸೆಂಟೆನ್ಸ್ ನೋಡ್ರಿ, ದಿಸ್ ಈಸ್ ನಾಟ್ ಎ ಸೆಂಟೆನ್ಸ್, ಇದು ಒಂದು ವಾಕ್ಯ ಅಲ್ಲ ಅಂತ ಹೇಳಿ ಒಂದು ವಾಕ್ಯ ಇದೆ. ಇದು ಕೂಡ ಒಂದು ಅಫರ್ಮೇಟಿವ್, ಇದು ನೆಗೆಟಿವ್ ಆಗಿರುವಂತಹ ಒಂದು ಡಿಕ್ಲೇರೇಟಿವ್ ಸೆಂಟೆನ್ಸ್. ಓಕೆ, ಸೊ ಇದು ಒಂದು ನೆಗೆಟಿವ್ ಆಗಿರುವಂತ, ನೋಡ್ರಿ ನಾಟ್ ಐತಿ ಇಲ್ಲಿ, ನೆಗೆಟಿವ್ ಸೆಂಟೆನ್ಸ್. ಇದು ಒಂದು ನಕಾರಾತ್ಮಕ ವಾಕ್ಯ ಇದೆ. ಆದ್ರೆ ಎದ್ರೊಳಗೆ ಬರ್ತೈತೆ? ಅದು ಡಿಕ್ಲೇರೇಟಿವ್ ಸೆಂಟೆನ್ಸ್ ದಲ್ಲಿ ಬರ್ತಾ ಇದೆ. ಅದೇ ರೀತಿ ಹಿ ಸಿಂಗ್ಸ್ ಎ ಸಾಂಗ್, ಅವನು ಹಾಡನ್ನು ಹಾಡುತ್ತಾನೆ, ಇದು ಕೂಡ ಒಂದು ಏನು? ಡಿಕ್ಲೇರೇಟಿವ್ ಸೆಂಟೆನ್ಸ್. ಹಿ ಡಸ್ ನಾಟ್ ಸಿಂಗ್ ಎ ಸಾಂಗ್, ಇದು ಕೂಡ ಒಂದು ಡಿಕ್ಲೇರೇಟಿವ್ ಸೆಂಟೆನ್ಸ್. ಬಟ್ ಇಲ್ಲಿ ಡಿಕ್ಲೇರೇಟಿವ್ ಒಳಗೆ ಇದು ಏನೈತಿ? ಪಾಸಿಟಿವ್ ಸೆಂಟೆನ್ಸ್ ಐತಿ. ಇದು ಡಿಕ್ಲೇರೇಟಿವ್ ಒಳಗೆ ಏನೈತಿ? ನೆಗೆಟಿವ್ ಸೆಂಟೆನ್ಸ್ ಐತಿ. ಓಕೆನಾ? ರೈಟ್. ಸೊ ಇವುಗಳಿಗೆ ನಾವು ಅಸರ್ಟಿವ್ ಸೆಂಟೆನ್ಸ್. ಒಂದು ಸರಳ ವಾಕ್ಯ ಅಂತಂದ್ರೆ ಏನು? ಒಂದು ಹೇಳಿಕೆ ಇರಬೇಕು, ಒಂದು ಏನಾದ್ರೂ ಒಂದು ಮಾತು ಇರಬೇಕು,
ಅಂತದ್ದು ಮಾತು ಪ್ರತಿಪಾದಿಸುವಂತಹ ವಾಕ್ಯಗಳಿಗೆ ಸರಳ ವಾಕ್ಯ ಅಂತ ಒಂದು ಹೇಳಿಕೆ ಇರುವಂತದ್ದು. ನೆಕ್ಸ್ಟ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನು ನೋಡೋದಾದ್ರೆ ಇದಂತೂ ಬಹಳ ಈಸಿ ಇರ್ತಾ ಇದೆ. ನೀವು ಆರಾಮಾಗಿ ಏನ್ ಮಾಡಬಹುದು, ಇದನ್ನ ಗುರುತಿಸಬಹುದು. ಓಕೆ, ಯಾವುದು ಇಂಟ್ರಾಗೇಟಿವ್ ಸೆಂಟೆನ್ಸ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಒಳಗೆ ಏನಿರ್ತೈತಿ, ಪ್ರಶ್ನಾರ್ಥಕ ವಾಕ್ಯಗಳು ಅಂತ ಕನ್ನಡದಲ್ಲಿ ಕರಿತಾ ಇದೀವಿ ನಾವು. ಇಂಟ್ರಾಗೇಟಿವ್ ಸೆಂಟೆನ್ಸ್ ಸ್ಟಾರ್ಟ್ ಆಗೋದು ಎದರಿಂದ ಅಂತಂದ್ರೆ, ಇದು ಸ್ಟಾರ್ಟ್ ಆಗೋದು ಒಂದು ಕ್ಯಾಪಿಟಲ್ ಅಕ್ಷರದಿಂದನ ಸ್ಟಾರ್ಟ್ ಆಗ್ತೈತಿ. ಆಮೇಲೆ ಎಂಡ್ ಆಗೋದು ಕ್ವಶನ್ ಮಾರ್ಕ್ ದಿಂದ ಎಂಡ್ ಆಗ್ತೈತಿ. ಎದರಿಂದ? ಕ್ವಶನ್ ಮಾರ್ಕ್ ಇಲ್ಲಿದೆ ಅಲ್ಲ, ಕ್ವಶನ್ ಮಾರ್ಕ್ ದಿಂದ ಇದು ಕೊನೆಗೊಳ್ತೈತಿ. ಕ್ವಶನ್ ಮಾರ್ಕ್ ಇತ್ತು ಅಂತಂದ್ರೆ ವಾಕ್ಯದಲ್ಲಿ ಅದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೊಡೆದ್ ಬಿಡ್ಬೇಕು. ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನ ಇರ್ತೈತೆ ಅದು. ಓಕೆ, ಇದಂತೂ ಈಸಿ ಇದೆ ಕಂಡು ಹಿಡಿಲಿಕ್ಕೆ ನಿಮ್ಗೆ. ಇಂಟ್ರಾಗೇಟಿವ್ ಸೆಂಟೆನ್ಸ್ a sentence that asks a question is called interrogative sentence. ಪ್ರಶ್ನೆಯನ್ನು ಕೇಳುವಂತಹ ವಾಕ್ಯಗಳಿಗೆ ನಾವು ಪ್ರಶ್ನಾರ್ಥಕ ವಾಕ್ಯ ಅಂತ ಕರಿತೇವೆ. ಇವುಗಳಲ್ಲಿ 3 ಪ್ರಕಾರದ ಪ್ರಶ್ನೆಗಳು, ಪ್ರಶ್ನಾರ್ಥಕ ವಾಕ್ಯಗಳಲ್ಲಿ 3 ಪ್ರಕಾರಗಳು ಇರ್ತವೆ. ಒಂದನೇದು WH ಕ್ವಶನ್ ಅಂತೇವಿ, ಆಮೇಲೆ SR/NO ಕ್ವಶನ್ ಅಂತ ಕರಿತೇವೆ, ಆಮೇಲೆ ಕ್ವಶನ್ ಟ್ಯಾಗ್ ಅಂತ ಕರಿತೇವೆ. 3 ಪ್ರಕಾರದ ಪ್ರಶ್ನಾರ್ಥಕ ವಾಕ್ಯಗಳು ಇರ್ತವೆ. ನೋಡ್ರಿ ಎಷ್ಟು ಪ್ರಕಾರದ ಪ್ರಶ್ನಾರ್ಥಕ ವಾಕ್ಯಗಳು. ಒಂದನೇದು WH ಕ್ವಶನ್, ಇನ್ನೊಂದು ಯಾವ್ದು ಬರ್ತೈತಿ SR/NO ಕ್ವಶನ್ ಬರ್ತಾ ಇದೆ, ಆಮೇಲೆ ಇನ್ನೊಂದು ಯಾವ್ದು ಬರ್ತೈತಿ ಕ್ವಶನ್ ಟ್ಯಾಗ್. 3 ಪ್ರಕಾರದ ಪ್ರಶ್ನಾರ್ಥಕ ವಾಕ್ಯಗಳು. ಪ್ರಶ್ನೆಯನ್ನು ಕೇಳುವಂತಹ ವಾಕ್ಯಗಳು ಪ್ರಶ್ನಾರ್ಥಕ ವಾಕ್ಯಗಳು, ಇಂಗ್ಲಿಷ್ ನಲ್ಲಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತೇವೆ. ಈಗ WH ಕ್ವಶನ್ ಅಂತಂದ್ರೆ ಏನು? ಹಾಗಾದ್ರೆ WH ಕ್ವಶನ್ ಅಂತಂದ್ರೆ ಈ ಪ್ರಶ್ನೆಗಳು ಯಾವ WH ವರ್ಡ್ಸ್ ಗಳಿಂದ ಸ್ಟಾರ್ಟ್ ಆಗ್ತಾವೆ. ಎದರಿಂದ ಸ್ಟಾರ್ಟ್ ಆಗ್ತಾವೆ ಇವು? WH ವರ್ಡ್ಸ್ ಗಳಿಂದ ಸ್ಟಾರ್ಟ್ ಆಗ್ತಾವೆ. ಉದಾಹರಣೆಗೆ ವಾಟ್ ಆಗಿರಬಹುದು, ವೇರ್, ಓಕೆ, ಈ ರೀತಿ ಇರುವಂತದ್ದು. ಓಕೆ, ನೆಕ್ಸ್ಟ್ ಹೌ ಆಗಿರ್ಬೋದು. ಹೌ ನೋಡಿ W ದಿಂದ ಸ್ಟಾರ್ಟ್ ಇಲ್ಲ, ಬಟ್ ಹೌನು ಕೂಡ WH ಕ್ವಶನ್ ಅಂತ ನಾವು ಕರಿತಾ ಇದ್ದೇವೆ. ಆಮೇಲೆ ವೈ, ವೆನ್ ಆಗಿರ್ಬಹುದು, ಹೌ ಮಚ್ ಆಗಿರ್ಬಹುದು. ಇವು ಎಲ್ಲವುಗಳು ಕೂಡ ಎದರಿಂದ ಈ ವರ್ಡ್ಸ್ ಗಳನ್ನ ಹೇಳ್ತಾ ಇದ್ದೀನಿ ನಾನು. ಸೊ ಅವು ಎಲ್ಲವುಗಳು ಕೂಡ WH ಕ್ವಶನ್ಸ್ ಗಳು ಆಗಿರ್ತವೆ. ಓಕೆ, ಹಾಗಾದ್ರೆ SR/NO ಕ್ವಶನ್ಸ್ ಗಳು ಯಾವ್ದ್ರಿಂದ ಸ್ಟಾರ್ಟ್ ಆಗ್ತವೆ? SR/NO ಕ್ವಶನ್ಸ್ ಗಳು ಸ್ಟಾರ್ಟ್ ಆಗುವಂತದ್ದು ಎದರಿಂದ ಸ್ಟಾರ್ಟ್ ಆಗ್ತಾವೆ? ಇವು ಹೆಲ್ಪಿಂಗ್ ವರ್ಬ್ಸ್ ಗಳಿಂದ. ಎದರಿಂದ? ಹೆಲ್ಪಿಂಗ್ ವರ್ಬ್, ಸಹಾಯಕ ಕ್ರಿಯಾಪದಗಳು ಅಂತ ಕರಿತೇವೆ, ಅವುಗಳಿಂದ ಪ್ರಾರಂಭವಾಗ್ತಾವೆ. ಸಹಾಯಕ ಕ್ರಿಯಾಪದಗಳು ಯಾವ್ಯಾವುದು? ಟೆನ್ಸಸ್ ಕಲಿಯುವಾಗ ಎಲ್ಲಾ ಸಹಾಯಕ ಕ್ರಿಯಾಪದಗಳನ್ನ ನಾವು ಕಲಿತೇವೆ, ಬಟ್ ಇಲ್ಲಿ ಬ್ರೀಫ್ ಆಗಿ ಗೊತ್ತಿರಲಿ ನಿಮಗ. ಒಂದೇದ್ ಯಾವ್ದು ಅಂತಂದ್ರ ಈಸ್, ವಾಸ್ ಆಗಿರ್ಬಹುದು, ವರ್ ಆಗಿರ್ಬಹುದು, ಡೂ, ಡಸ್, ಆಮೇಲೆ ಹ್ಯಾವ್, ಹ್ಯಾಸ್. ಓಕೆ, ಆಮೇಲೆ ಇದು ಹೆಲ್ಪಿಂಗ್ ವರ್ಬ್ಸ್ ಗಳು. ಹೆಲ್ಪಿಂಗ್ ವರ್ಬ್ಸ್ ಗಳು. ಆಮೇಲೆ ಹ್ಯಾಡ್ ಒಂದು ಬರ್ತಾ ಇದೆ. ಓಕೆ, ಸೊ ಇವು ಹೆಲ್ಪಿಂಗ್ ವರ್ಬ್ಸ್. ಆಮೇಲೆ ಇನ್ನು ಕೆಲವೊಂದಿಷ್ಟು ಏನಿರ್ತಾವು ಅಂತಂದ್ರ ಆಕ್ಸಿಲರಿ ವರ್ಬ್ಸ್ ಗಳು ಅಂತ ಹೇಳಿ ಬರ್ತವೆ, ಸಹಾಯಕ ಕ್ರಿಯಾಪದಗಳ ಹಾಗೇನ ಅವು ಕೆಲಸ ಮಾಡ್ತವೆ. ಅವುಗಳಲ್ಲಿ ಬರುವಂತದ್ದು ವಿಲ್ ಆಗಿರಬಹುದು, ವುಡ್, ಶಾಲ್, ಶುಡ್ ಆಗಿರಬಹುದು, ಮೇ, ಮೈಟ್, ಆಮೇಲೆ ಔಟ್ ಆಗಿರಬಹುದು. OUT ಔಟ್ ಅಲ್ಲ, OUGHT ಔಟ್. ಓಕೆ, ಸೊ ಈ ರೀತಿ ಆಕ್ಸಿಲರಿ ವರ್ಬ್ಸ್ ಗಳು ಅಂತ ಬರ್ತವೆ, ಹೆಲ್ಪಿಂಗ್ ವರ್ಬ್ಸ್ ಗಳು. ಅವುಗಳಿಂದ ಪ್ರಾರಂಭ ಆಗಿತ್ತಂದ್ರೂ ಕೂಡ ಅದು SR/NO ಕ್ವಶನ್. ನೋಡ್ರಿ, SR/NO ಕ್ವಶನ್ಸ್ ಗಳು ಏನಿದಾವಲ್ಲ ಇವುಗಳಿಂದ ಪ್ರಾರಂಭವಾಗ್ತಾವ ಅಂತ ಹೇಳಿದೆ. ಇವುಗಳ ಆನ್ಸರ್ ಏನಿರ್ತೈತಿ ಅಂತಂದ್ರ ಇವುಗಳಿಂದ ಪ್ರಾರಂಭವಾಗಿರುವಂತಹ ಪ್ರಶ್ನೆಗಳ ಆನ್ಸರ್, ಉತ್ತರ ಏನಿರ್ತೈತಿ ಅಂತಂದ್ರ ಎಸ್ ಅರ ಇರ್ತೈತಿ ಅಥವಾ ನೋ ಅರ ಇರ್ತೈತಿ. ಇವುಗಳ ಆನ್ಸರ್ ಏನಿರ್ತೈತಿ ಎಸ್ ಅರ ಇರ್ತೈತಿ ಅಥವಾ ನೋ ಅರ ಇರ್ತೈತಿ. ಅದ್ರ ಸಲುವಾಗಿ ಇವುಗಳಿಗೆ SR/NO ಕ್ವಶನ್ ಅಂತ ಕರಿತೇವೆ. ಈ ಉದಾಹರಣೆಗೆ ನೀವು ಕೂಡ ಪ್ರೈಮರಿದಲ್ಲಿ, ಹೈಸ್ಕೂಲ್ದಲ್ಲಿ ಒಂದು SR/NO ಕ್ವಶನ್ ಅನ್ನ ಬಹಳಷ್ಟು ಯೂಸ್ ಮಾಡ್ತಿದ್ರಿ. ಏನು ಯೂಸ್ ಮಾಡ್ತಿದ್ರಿ ಅಂತಂದ್ರ ಒಂದು ಏನು ಅಂತಂದ್ರ ಮೇ ಐ ಕಮ್ ಇನ್ ಸರ್, ಮೇ ಐ ಕಮ್ ಇನ್ ಸರ್ ಅಂತ ಕೇಳ್ತಿದ್ರ. ನಿಮ್ಮ ಸರ್ ಗಳಿಗೆ ಟೀಚರ್ ಇದ್ರ ಅಂತಾರ ಮೇ ಐ ಕಮ್ ಇನ್ ಮ್ಯಾಮ್, ಮೇಡಮ್ ಅಂತ ಕೇಳ್ತಿದ್ರಿ. ಸೊ ಇದು ಮೇ ದಿಂದ ಸ್ಟಾರ್ಟ್ ಆಗುವಂತಹ, ಮೇ ಇದು ಒಂದು ನೋಡ್ರಿ ಇಲ್ಲಿದೆ ಮೇ ಅಂತೇಳಿ, ಮೇ ದಿಂದ ಸ್ಟಾರ್ಟ್ ಆಗುವಂತಹ, ಮೇ ಆಕ್ಸಿಲರಿ ವರ್ಬ್ಸ್ ದಿಂದ ಸ್ಟಾರ್ಟ್ ಆಗುವಂತಹ ಒಂದು ಕ್ವಶನ್ ಇದು, ಮೇ ಐ ಕಮ್ ಇನ್ ಸರ್ ಅನ್ನುವಂಥದ್ದು. ಇದಕ್ಕೆ ನಿಮ್ ಸರ್ ಏನ ಆನ್ಸರ್ ಕೊಡ್ತಿದ್ರು? ಎಸ್ ಅಂತ ಹೇಳಿ ಆನ್ಸರ್ ಕೊಡ್ತಿದ್ರು.
ಸಿಟ್ಟಿನಲ್ಲಿ ಇದ್ರ ಅಂತಂದ್ರೆ ನೋ ಅಂತ ಆನ್ಸರ್ ಕೊಡ್ತಿದ್ರು. ಎಸ್ ಸರ್ ಆನ್ಸರ್ ಬರ್ತೈತಿ ಅಥವಾ ನೋ ಅವರ ಆನ್ಸರ್ ಬರ್ತೈತಿ, ಈ ರೀತಿ. ಓಕೆ, WH ಕ್ವಶನ್ಸ್ಗಳು, ಆಮೇಲೆ SR/NO ಕ್ವಶನ್ಸ್ಗಳು ಈ ರೀತಿ ಇರ್ತವೆ. ಆಮೇಲೆ ಕ್ವಶನ್ ಟ್ಯಾಗ್ಸ್ಗಳು ಇರ್ತವೆ. ಈ ಕ್ವಶನ್ ಟ್ಯಾಗ್ಸ್ಗಳು ಏನು ಅಂತಂದ್ರೆ ಕನ್ಫರ್ಮೇಶನ್ ಮಾಡ್ಕೊಳ್ಳಿಕ್ಕೆ ನಾವು ಈ ಪ್ರಶ್ನೆಗಳನ್ನ ಕೇಳ್ತೇವಿ. ಅವುಗಳನ್ನ ನಾವು ನೆಕ್ಸ್ಟ್ ಒಂದು ಟಾಪಿಕ್ ಇದೆ, ಇದು ಕ್ವಶನ್ ಟ್ಯಾಗ್ ಅದು, ಅಲ್ಲಿ ನಾವು ಕಲಿಯೋಣ. ಬಹಳ ಈಸಿ ಇರುವಂತದ್ದು ಕ್ವಶನ್ ಟ್ಯಾಗ್ ಅನ್ನ ನಾವು ಕಲಿಯೋಣ. ಓಕೆನಾ. ಈಗ ನಾವು ಇಂಟ್ರಾಗೇಟಿವ್ ಸೆಂಟೆನ್ಸ್ ಗಳಿಗೆ ಕೆಲವೊಂದಿಷ್ಟು ಉದಾಹರಣೆಗಳನ್ನ ನೋಡೋದಾದ್ರೆ, ವೈ ಆರ್ ಯು ಲಾಫಿಂಗ್, ವೈ ಆರ್ ಯು ಲಾಫಿಂಗ್ ಇದು ಏನು WH ಕ್ವಶನ್ ಇದೆ. ಇವುಗಳ ಆನ್ಸರ್ ಲಾಂಗ್ ಆಗಿರ್ತೈತಿ, ಹೌದಾ. WH ದಿಂದ ಕೇಳುವಂತ ಎಲ್ಲ ಪ್ರಶ್ನೆಗಳ ಆನ್ಸರ್ ಲಾಂಗ್ ಅನ್ನ ಇರ್ತಾವ, ಒಂದ್ ಸ್ವಲ್ಪ ಲಾಂಗ್ ಇರ್ತೈತಿ. ವೈ ಆರ್ ಯು ಲಾಫಿಂಗ್, ಯಾಕೆ ನಗಾಕತ್ತೀಪ ಅಂತ ಕೇಳಿದಂಗದು, ಹೌದಾ, WH ಕ್ವಶನ್. ನೆಕ್ಸ್ಟ್ ಕ್ವಶನ್ ಇನ್ನೊಂದು ನೋಡ್ರಿ, ಹ್ಯಾವ್ ಯು ಸೀನ್ ದ ಮೂವಿ. ಹ್ಯಾವ್ ಯು ಸೀನ್ ದ ಮೂವಿ ಅಂತಂದ್ರೆ ಏನು, ನೀನು ಮೂವಿಯನ್ನ ನೋಡಿದೀಯಾ. ಅವಾಗ ನೀವೇನಂತೀರಿ, ನೋಡಿ ಏನಪ್ಪಾ ನಿನ್ನ ಮೂವಿ ಅಂತ ಕೇಳ್ತಾರೆ. ಅವಾಗ ನೀವು ಎಸ್ ಸರ್ ಅಂತೀರಿ ಅಥವಾ ನೋ ಅವರ್ ಅಂತೀರಿ. ನೋಡ್ರಿ, ಇಲ್ಲಿ ಹ್ಯಾವ್ ದಿಂದ ಸ್ಟಾರ್ಟ್ ಆಗಿದೆ, ಇದು ಹೆಲ್ಪಿಂಗ್ ವರ್ಬ್ ದಿಂದ. ಇದು ಯಾವ ಪ್ರಶ್ನೆ ಹಾಗಾದ್ರೆ, ಇದು ಎಸ್ ಆರ್ ನೋ ಕ್ವಶನ್ ಇದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇನ್ನೊಂದಿದೆ, ಹಿ ಈಸ್ ಸಿಂಗಿಂಗ್, ಅವನು ಹಾಡುತ್ತಿದ್ದಾನೆ. ಇಸಂಟ್ ಹಿ ಅನ್ನುವಂಥದ್ದು ಏನೈತ್ಲ, ಇದು ಒಂದು ಕ್ವಶನ್. ಇದು ಏನು ಅಂತಂದ್ರ ಕ್ವಶನ್ ಟ್ಯಾಗ್. ಇದು ಏನಿದು ಕ್ವಶನ್ ಟ್ಯಾಗ್, ಇಸಂಟ್ ಹಿ ಅನ್ನುವಂಥದ್ದು. ಇಲ್ಲಿ ಕನ್ಫರ್ಮೇಶನ್ ಮಾಡ್ಕೊಳಕತ್ತೇವ್ ನಾವು. ಕನ್ಫರ್ಮೇಶನ್ಗೋಸ್ಕರನೇ ನಾವು ಕ್ವಶನ್ ಟ್ಯಾಗ್ ಗಳನ್ನ ಕೇಳೋದು. ಹಿ ಈಸ್ ಸಿಂಗಿಂಗ್, ಅವನು ಹಾಡುತ್ತಿದ್ದಾನೆ, ಹೌದಾ, ಅವನು ಹಾಡಕತ್ತಾನು. ಇಸಂಟ್ ಹಿ ಅಂತ ಹೇಳ್ತಾರೆ. ಇಸಂಟ್ ಹಿ ಅಂತಂದ್ರೆ ಹೌದಲ್ವಾ, ಅವನು ಹಾಡುತ್ತಿದ್ದಾನೆ, ಹೌದಲ್ವಾ ಅನ್ನೋದೇ ಇಸಂಟ್ ಹಿ ಅನ್ನುವಂಥದ್ದು ಇಲ್ಲಿ ನಾವು ಬಳಸ್ತೇವೆ ಕ್ವಶನ್ ಟ್ಯಾಗ್. ಓಕೆನಾ, ಅರ್ಥ ಆಗ್ತಾ ಇದೆಯಾ ಕ್ವಶನ್ ಟ್ಯಾಗ್ ಅದ್ದು? ಮೈಕ್ ಆನ್ ಮಾಡ್ಲಿಕ್ಕೆ ಬರುತ್ತಾ ನಿಮಗೆ? ಅದರಲ್ಲಿ ಆಪ್ಷನ್ಸ್ ಬರ್ತಾ ಇದೆ ನೋಡ್ರಿ. ಬರ್ತಾ ಇತ್ತು ಅಂತ, ಅರ್ಥ ಆಗ್ತಾ ಇತ್ತು ಅಂತಂದ್ರೆ ಒಂದ್ ಸ್ವಲ್ಪ ಯಾರು ಒಬ್ರು ಮೈಕ್ ಆನ್ ಮಾಡಿ ಹೇಳ್ರಿ. ಅರ್ಥ ಆಗ್ತಿದೆ. ಓಕೆ 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 ರೈಟ್. ಸೊ ಹಿ ಈಸ್ ಸಿಂಗಿಂಗ್, ಗೊತ್ತಾಯ್ತಾ? ಹಿ ಈಸ್ ಸಿಂಗಿಂಗ್, ಅವನು ಹಾಡುತ್ತಿದ್ದಾನೆ. ಇಸಂಟ್ ಹಿ ಅನ್ನುವಂಥದ್ದು ಇದು ಒಂದು ಕ್ವಶನ್ ಟ್ಯಾಗ್. ಸೊ ಮೂರುಗಳಿಗೆ ಒಂದೊಂದು ಉದಾಹರಣೆಗಳನ್ನ ನಾ ಇಲ್ಲಿ ಕೊಟ್ಟೇನೆ ನಿಮಗ. WH ಕ್ವಶನ್ಸ್ಗಳು, ಆಮೇಲೆ SR/NO ಕ್ವಶನ್, ಆಮೇಲೆ ಇನ್ನೊಂದು ಕ್ವಶನ್ ಟ್ಯಾಗ್. ಓಕೆ ರೈಟ್. ಓಕೆ, ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಂದ್ರೆ ಪ್ರಶ್ನಾರ್ಥಕ ವಾಕ್ಯಗಳು, ಇವುಗಳು ನಿಮಗೆ ಅರ್ಥ ಆಗಿರ್ಬೇಕು. ನೆಕ್ಸ್ಟ್ ಮೂರನೇದು ಇಂಪೆರೇಟಿವ್ ಸೆಂಟೆನ್ಸ್ ಅಂತ ಬರ್ತಾ ಇದೆ. ಅದನ್ನ ನಾವು ಆಜ್ಞಾಧಾರಕ ವಾಕ್ಯಗಳು. ಯೂಶುವಲಿ ಇವಾಗ ನಾವು ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಬರಿತೀವಿ. ಬೇರೆಯವರ ಹೇಳಿಕೆಗಳನ್ನು ಕೂಡ ನಾವು ಏನ್ ಮಾಡ್ತೇವೆ, ಡಬಲ್ ಇನ್ವರ್ಟೆಡ್ ಕಾಮಾದೊಳಗ ಬರಿತೇವಿ. ಬೇರೆಯವರದ್ದು ಅಂತಂದ್ರೆ ಗಾಂಧೀಜಿ ಅವರು ಒಂದು ಮಾತನ್ನ ಹೇಳಿದ್ರು, ಆ ಮಾತನ್ನ ನಾವು ಹೇಳಬೇಕಾಗಿತ್ತು ಅಂತಂದ್ರೆ ಡಬಲ್ ಇನ್ವರ್ಟೆಡ್ ಕಾಮಾದಲ್ಲಿ ಬರಿತೀವಿ. ಅದರದ ಯೂಸಸ್ ಅದು. ಓಕೆನಾ. ಸೊ ಇಂಪೆರೇಟಿವ್ ಸೆಂಟೆನ್ಸ್ ಅಂತಂದ್ರೆ ಆಜ್ಞಾಧಾರಕ ವಾಕ್ಯ ಅಂತೇವಿ. ಹಾಗಂತಂದ್ರೆ ಏನು, ಎ ಸೆಂಟೆನ್ಸ್ ದ್ಯಾಟ್ ಎಕ್ಸ್ಪ್ರೆಸಸ್ ಎ ಕಮಾಂಡ್. ಕಮಾಂಡ್ ಆಗಿರುತ್ತೆ, ಆಜ್ಞೆ. ಆಮೇಲೆ ಆರ್ಡರ್, ಆದೇಶ. ಡಿಸೈರ್, ಆಸೆ. ಅಪೀಲ್, ಆಕಾಂಕ್ಷೆಗಳು. ಎಂಟ್ರಿಟಿ, ಮನವಿಗಳು. ಇವು ಎಲ್ಲವುಗಳನ್ನ ಹೇಳುವಂತಹ ವಾಕ್ಯಗಳು ಇಂಪೆರೇಟಿವ್ ಸೆಂಟೆನ್ಸ್ ಆಗಿರ್ತವೆ. ಆಜ್ಞಾಧಾರಕ ವಾಕ್ಯಗಳು ಏನೇನಾಗಿರ್ತವೆ, ಆಜ್ಞೆ ಆಗಿರಬಹುದು, ಒಂದು ಆದೇಶ ಮಾಡುವುದು, ಆಮೇಲೆ ಆಸೆಗಳ ಹೇಳೋದಾಗಿರ್ಬಹುದು, ಆಕಾಂಕ್ಷೆಗಳಾಗಿರ್ಬಹುದು, ಮನವಿಗಳನ್ನ ಹೇಳೋದಾಗಿರ್ಬಹುದು. ಇವುಗಳನ್ನ ನಾವು ವ್ಯಕ್ತಪಡಿಸಲು ಬಳಸುವಂತಹ ವಾಕ್ಯಗಳು ಆಜ್ಞಾಧಾರಕ ವಾಕ್ಯಗಳಾಗಿರ್ತವೆ. ಸೊ ಈಗ ಇಲ್ಲಿ ಎಕ್ಸಾಂಪಲ್ ಥ್ರೂ ನಾವು ನೋಡೋದಾದ್ರೆ, ಪ್ಲೀಸ್ ಗಿವ್ ಮಿ ಎ ಪೆನ್ ಅಂತ ಹೇಳಿದೆ. ಪ್ಲೀಸ್ ಗಿವ್ ಮಿ ಎ ಪೆನ್. ಸೊ ಇದು ಏನ್ ಹೇಳ್ತಾ ಇದೆ ಅಂತಂದ್ರೆ, ಒಂದು ಆರ್ಡರ್ ತರನೇ ಆಗಿರಬಹುದು ಅಥವಾ ಒಂದು ಆರ್ಡರ್ ಇಲ್ಲ. ಇದು ಇಲ್ಲಿ ಪ್ಲೀಸ್ ಬಂದಿತ್ತು ಅಂತಂದ್ರೆ ಒಂದು ರಿಕ್ವೆಸ್ಟ್, ಇದು ಮನವಿ ಬರ್ತಾ ಇದೆ. ಇದು ಒಂದೇನು ರಿಕ್ವೆಸ್ಟ್, ಒಂದು ಮನವಿ ತರಹ ಬರುವಂತದ್ದು. ಅಂತಹ ವಾಕ್ಯ ಇಂಪೆರೇಟಿವ್ ಸೆಂಟೆನ್ಸ್ ಆಗಿದೆ. ಪ್ಲೀಸ್ ಇತ್ತು ಅಂತಂದ್ರೆ ನೋಡ್ರಿ, ಅದು ಇಂಪೆರೇಟಿವ್ ಸೆಂಟೆನ್ಸ್ ಇರ್ತೈತಿ. ಈಗ ಇಲ್ಲಿ ಗೋ ದೇರ್, ಅಲ್ಲಿ ಹೋಗು, ಅಲ್ಲಿ ಹೋಗು ಒಂದು ಆಜ್ಞೆ, ಆದೇಶ ಆಗಿರಬಹುದು ಇದು. ಸೊ ಅಂತವುಗಳು ಇಂಪೆರೇಟಿವ್ ಸೆಂಟೆನ್ಸ್ ಆಗಿರ್ತವೆ. ಡೋಂಟ್ ಮೇಕ್ ನಾಯ್ಸ್, ಇಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಕೂಡ ಆದೇಶ ಮಾಡ್ತಾ ಇದ್ದಾರೆ ಟೀಚರ್ ವಿದ್ಯಾರ್ಥಿಗಳಿಗೆ, ಡೋಂಟ್ ಮೇಕ್ ನಾಯ್ಸ್. ಕಮಿನ್ ಅನ್ನುವಂಥದ್ದು ಏನು, ಒಳಗೆ ಬಾ ಅನ್ನುವಂಥದ್ದು. ಇಲ್ಲಿಯೂ ಕೂಡ ಏನು ಅಂತಂದ್ರೆ ಒಂದು
ಆ ಆದೇಶ ಅಥವಾ ಆಜ್ಞೆಯ ತರನ ಇದನ್ನು ಕೂಡ ನಾವು ಯೂಸ್ ಮಾಡ್ಕೋಬಹುದು. ಈ ರೀತಿ ಏನು ಸೆಂಟೆನ್ಸಸ್ ಗಳು ಇರ್ತಾವೆ ಅವು ಎಲ್ಲವುಗಳು ಇಂಪೆರೇಟಿವ್ ಸೆಂಟೆನ್ಸ್ ಒಳಗೆ ಬರ್ತವೆ. ಆಜ್ಞೆ, ಆದೇಶ, ಆಸೆ, ಆಕಾಂಕ್ಷೆಗಳು, ಮನವಿಗಳು ಮಾಡ್ಕೊಳ್ಳೋದು, ಇವು ಎಲ್ಲವುಗಳು ಬರುವಂತಹ ಇದ್ರ ಒಳಗೆ ಬರುವಂತಹ ಎಲ್ಲ ಸೆಂಟೆನ್ಸಸ್ ಇಂಪೆರೇಟಿವ್ ಸೆಂಟೆನ್ಸ್ಗಳು ಆಗಿರ್ತವೆ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ನಾಲ್ಕನೇದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಏನಿದೆ ಅಲ್ಲ, ಸೊ ಇದು ಭಾವಬೋಧಕ ಅಥವಾ ಭಾವಸೂಚಕ ವಾಕ್ಯಗಳು ಅಂತ ಕರಿತೇವೆ. ಇದರಲ್ಲಿ ಈ ಚಿಹ್ನೆ ಇರ್ತೈತಿ. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ದಲ್ಲಿ ಭಾವಸೂಚಕ ಚಿಹ್ನೆ ಇರ್ತೈತಿ. ಈ ಚಿಹ್ನೆ ಇತ್ತು ಅಂತಂದ್ರೆ ಅದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಓಕೆನಾ. ಸೊ ನೋಡಿ, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅಂತಂದ್ರೆ ಏನು? ಎ ಸೆಂಟೆನ್ಸ್ ದಟ್ ಎಕ್ಸ್ಪ್ರೆಸಸ್ ಸ್ಟ್ರಾಂಗ್ ಫೀಲಿಂಗ್ಸ್ ಆಫ್ ಮೈಂಡ್ ಆಫ್ ಜಾಯ್, ಸಾರೋ, ಸರ್ಪ್ರೈಸ್, ವಂಡರ್, ಪೇನ್ ಆರ್ ಫಿಯರ್ ಈಸ್ ಕಾಲ್ಡ್ ಆನ್ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಸಂತೋಷವನ್ನ ವ್ಯಕ್ತಪಡಿಸೋದಾಗಿರ್ಬಹುದು, ದುಃಖವನ್ನ, ಆಶ್ಚರ್ಯವನ್ನ, ಆಘಾತ, ನೋವು, ಹೆದರಿಕೆ, ಇದೇ ರೀತಿ ಮೊದಲಾದ ಮಾನಸಿಕ ಭಾವನೆಗಳನ್ನು ವ್ಯಕ್ತಪಡಿಸಲು ಬಳಸುವ ವಾಕ್ಯಗಳು ಭಾವಬೋಧಕ ವಾಕ್ಯಗಳು ಆಗಿರ್ತವೆ. ಸೊ ನಾವು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಅನ್ನ ಮತ್ತೆ ಯಾವಾಗ ಬಳಸ್ತೀವಿ ಅಂತಂದ್ರೆ ಒಮ್ಮಿಂದೊಮ್ಮೆಲೆ ಸಡನ್ ಆಗಿ ಫೀಲಿಂಗ್ಸ್ಗಳು ನಮ್ಮ ಒಳಗಿನಿಂದ ಹೊರಗೆ ಬರ್ತಾವ. ಅಂತಹ ಟೈಮ್ದಲ್ಲಿ ಏನು ವಾಕ್ಯ ಬಳಸ್ತೇವೆ ನಾವು, ಅದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗಿರ್ತದೆ. ಕೆಲವೊಂದಿಷ್ಟು ಈಗ ನೀವು ಎಲ್ಲೋ ಒಂದು ರೋಡ್ದಲ್ಲಿ ಹೋಗ್ತಿರ್ತೀರಿ, ಒಮ್ಮಿಂದೊಮ್ಮೆಲೆ ಒಂದು ಹಾವು ನಿಮ್ಮ ಕಾಲೊಳಗ್ ಬಂತು ಅಂತಂದ್ರ ಅವಾಗ ಏನ್ ನಿಮ್ಮ ಸಡನ್ ಆಗಿ ಫೀಲಿಂಗ್ಸ್ಗಳು ಒಳಗದಿಂದ ಬರ್ತೈತಲ್ಲ, ಅದು ಯಾವುದು? ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಅದು ಯಾವುದು? ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಕೆಲವೊಂದಿಷ್ಟು ಎಕ್ಸ್ಕ್ಲಾಮೇಟರಿ ವರ್ಡ್ಸ್ ಗಳಿದಾವು, ಅವುಗಳು ಕೂಡ ನಿಮ್ಗೆ ಗೊತ್ತಿರಬೇಕು. ಈಗ ಇಲ್ಲಿ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ದಲ್ಲಿ ನೀವು ಗುರ್ತ ಹಿಡಿಬೇಕಾಗಿತ್ತು ಅಂತಂದ್ರೆ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅನ್ನ ನೋಡ್ಬೇಕು. ಇದು ವಾಕ್ಯದಲ್ಲಿ ಇದ್ದೇ ಇರ್ತೈತಿ. ಈ ಮಾರ್ಕ್ ಇತ್ತು ಅಂತಂದ್ರೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗಿರ್ತೈತಿ. ಈಗ ಒಂದು ಉದಾಹರಣೆಯನ್ನ ನೋಡೋದಾದ್ರೆ ನಾವು, ವಾಟ್ ಎ ಬ್ಯೂಟಿಫುಲ್ ಪೇಂಟಿಂಗ್ ಇಟ್ ಈಸ್. ನೀವು ಯಾವ್ದೋ ಒಂದು ಮ್ಯೂಸಿಯಂಗೆ ಹೋಗಿರ್ತೀರಿ, ಇಲ್ಲಿ ಒಂದು ಏನಿರ್ತೈತಿ, ಪೇಂಟಿಂಗ್ ಅನ್ನ ಮಾಡಿರ್ತಾರಪ್ಪ, ಒಂದ್ ಚಂದಂಗಿರುವಂತದ್ದು ಪೇಂಟಿಂಗ್. ನೀವ್ ಇಲ್ಲಿ ಕೆಳಗೆ ನಿಂತ ಅದನ್ನ ಏನ್ ಮಾಡ್ತಿರ್ತೀರಿ, ನೋಡ್ತಿರ್ತೀರಿ. ಈ ಪೇಂಟಿಂಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಅವಾಗ ಏನ್ ಮಾಡ್ತೀರಿ ನೀವು? ವಾಟ್ ಎ ಬ್ಯೂಟಿಫುಲ್ ಪೇಂಟಿಂಗ್ ಇಟ್ ಈಸ್. ಮನದಾಳದ ಮಾತು, ಮನಸ್ಸಿನಿಂದ ಮಾತು, ಒಳಗಿನಿಂದ ಮಾತು ಹೊರಗೆ ಬಂತು ಅಂತಂದ್ರೆ ಅದು ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಅಲ್ಲಿ ನಿಮ್ಮ ಭಾವನೆಯನ್ನ ವ್ಯಕ್ತಪಡಿಸ್ತಾ ಇದ್ದೀರಾ. ಭಾವನೆಯನ್ನ ವ್ಯಕ್ತಪಡಿಸುವಂತಹ ವಾಕ್ಯಗಳೇ ಏನಾಗಿರ್ತವೆ? ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸಸ್ ಗಳು ಆಗಿರ್ತವೆ. ಓಕೆ, ಅದೇ ರೀತಿ ಹೌ ಕೋಲ್ಡ್ ಇಟ್ ಈಸ್. ಐಸ್ ಕ್ರೀಮ್ ಅಥವಾ ಒಂದು ಜ್ಯೂಸ್ ಬಾಟಲ್ ಅನ್ನ ತಗೊಂಡಿರ್ತೇರಿ, ಅದನ್ನ ನೀವು ಒಮ್ಮಿಂದೊಮ್ಮೆಲೆ ಕೈ ಟಚ್ ಮಾಡಿದ್ರಿ ಅಥವಾ ಬರ್ಫ್ ಅನ್ನ ಟಚ್ ಮಾಡಿದ್ರಿ ಅಂತಂದ್ರೆ ಅವಾಗ ನಿಮ್ಮ ಸಡನ್ ಆಗಿ ಒಳಗಿಂದ ಒಂದು ಫೀಲಿಂಗ್ಸ್ ಬರ್ತೈತಿ. ಅವಾಗ ನೀವು ಹೇಳ್ತೀರಿ ಹೌ ಕೋಲ್ಡ್ ಇಟ್ ಈಸ್, ಯಪ್ಪ ಎಷ್ಟು ತಂಪೈತಿದು. ಓಕೆನಾ. ಸೊ ಇಲ್ಲಿ ಮಾರ್ಕ್ ಇದೆ ನೋಡ್ರಿ, ಹೌ ಕೋಲ್ಡ್ ಇಟ್ ಈಸ್. ಅದೇ ರೀತಿ ಯಾರಾದ್ರೂ ತೀರ್ಕೊಂಡಿದ್ರು ಅಂತಂದ್ರೆ ಅವಾಗ ಒಂದು ನಾವು ವರ್ಡ್ ಅನ್ನ ಬಳಸ್ತೇವೆ ಇಂಗ್ಲಿಷ್ ದಲ್ಲಿ, ನಾವು ಕನ್ನಡದಲ್ಲಿ ಅಯ್ಯೋ ಅಂತ ಹೇಳಿ ಬಳಸ್ತೇವೆ. ಅಯ್ಯೋ ಸತ್ತ, ಅಯ್ಯೋ ಸತ್ತ. ಸೊ ಹಾಗೆ ಇಂಗ್ಲಿಷ್ ಅಲ್ಲಿ ಅಲಾಸ್ ಅಂತ ಹೇಳಿ ಬರ್ತೇವೆ. ಅಲಾಸ್ ಶಿ ಇಸ್ ಫೇಲ್ಡ್. ಅಲಾಸ್ ಶಿ ಇಸ್ ಫೇಲ್ಡ್. ನಮ್ಮ ಶಾಲೆಗೆ ಏನಂತಿದ್ರು ಅಂತಂದ್ರೆ ಹುಡುಗರು ಇದನ್ನ ಹೇಳುವಾಗ, ಅಲಾಸ್ ಹಿ ಈಸ್ ಖಲಾಸ್, ಅಲಾಸ್ ಹಿ ಈಸ್ ಖಲಾಸ್ ಅಂತ ಹೇಳಿ ಹೇಳ್ತಿದ್ರು. ಅಲಾಸ್ ಹಿ ಈಸ್ ಡ್ಯಾಡ್ ಅಥವಾ ಫೇಲ್ಡ್ ಅಂತ ಹೇಳಿದಾಗ ಅಲಾಸ್ ಹಿ ಈಸ್ ಖಲಾಸ್. ಇದನ್ನ ಚಾಲು ಮಾಡಿಬಿಟ್ರು ಅವರೆಲ್ಲರೂ ಈ ಒಂದು ವಾಕ್ಯವನ್ನ ಹೇಳಿದ ಮೇಲೆ. ಓಕೆ, ಅಲಾಸ್ ಅನ್ನುವಂಥದ್ದು ಏನ್ ಮಾಡ್ತೈತಿ ಅಂತಂದ್ರ ಈ ಒಂದು ಎಕ್ಸ್ಕ್ಲಾಮೇಟರಿ ವರ್ಡ್ ದುಃಖವನ್ನ ಹೇಳುವ ಸಂದರ್ಭದಲ್ಲಿ ಈ ಒಂದು ವರ್ಡ್ ಅನ್ನ ಯೂಸ್ ಮಾಡ್ತೇವೆ ನಾವು, ಅಲಾಸ್ ಅನ್ನುವಂಥದ್ದು. ಆಮೇಲೆ ಓ ಅನ್ನುವಂಥದ್ದು ಅದು ಕೂಡ ಎಕ್ಸ್ಕ್ಲಾಮೇಟರಿ ವರ್ಡ್ ಆಗಿದೆ. ಓ ಇಟ್ ಈಸ್ ಎ ಫ್ಯಾಂಟಾಸ್ಟಿಕ್ ಥಿಂಗ್. ಸೊ ಇದು ಎಷ್ಟು ಮಸ್ತ್ ಆಗಿರುವಂತದ್ದು ಅಂತ ಹೇಳ್ತೇವಲ್ಲ, ಸೊ ಅದನ್ನ ಹೇಳುವಾಗ ಓ ಅಂತ ಹೇಳ್ತೇವೆ. ಆಮೇಲೆ ಆ ಅನ್ನುವಂಥದ್ದು ಇದು ನೋವು ಆದಾಗ, ಏನಾದ್ರು ನಿಮಗೆ ನೋವು ಆದಾಗ, ದುಃಖ ಅಂತಂದ್ರೆ ಯಾರಾದ್ರೂ ತಿರ್ಕೊಂಡಾಗ ಲಾಸ್ ಆಯ್ತು. ಈಗ ನೋವು, ಬಿದ್ರಿ, ಕಟ್ ಮಾಡ್ಕೊಂಡ್ರಿ ಫಿಂಗರ್ ಅಥವಾ ಏನಾದ್ರು ಆಗಿತ್ತು, ನೋವು ಆಯ್ತು ಅಂತಂದ್ರ ಅವಾಗ ಆ ಅಂತೇಳಿ ನಿಮ್ಮ ಒಳಗಿಂದ ಒಂದು ಫೀಲಿಂಗ್ ಬರ್ತೈತಿ. ಈಗ ಇದು ಆ ಯಾವಾಗ ಬಳಸ್ತೇವೆ ಅಂತಂದ್ರ ನೀವು ಮನೆಯಲ್ಲಿ ತರಕಾರಿ ಕಟ್ ಮಾಡುವಾಗ ಒಮ್ಮಿಂದೊಮ್ಮೆಲೆ ಬೆರಳಿಗೆ ಚಾಕು ಅಥವಾ ಏನು ಕುರುಪಿ ಇರ್ತೈತಿ, ಅದು ಹತ್ತಿತ್ತು ಅಂತಂದ್ರೆ ಆ ಟೈಮ್ದಲ್ಲಿ
ಅಂತೀವಿ ನಾವು. ಸೊ ಅದು ಒಳಗಿಂದ ಒಮ್ಮಿಂದೊಮ್ಮೆಲೆ ಫೀಲಿಂಗ್ ಬರ್ತೈತೆ. ಅವಾಗ ಮುಂದೆ ಒಂದು ಸೆಂಟೆನ್ಸ್ ಬರ್ತದೆ, ಐ ಹ್ಯಾವ್ ಕಟ್ ಮೈ ಫಿಂಗರ್. ನನ್ಗ ಆ ಆ ಅಂತ ಹೇಳಿ ಬಳಸಿ ಅವಾಗ ಏನ್ ಮಾಡ್ತೇವೆ, ಅಯ್ಯೋ ಬೆರಳು ಕಟ್ಟಾಯ್ತು, ಅಯ್ಯೋ ಬೆರಳು ಕಟ್ಟಾಯ್ತು ಅಂತ ಹೇಳಿ ಹೇಳ್ತೇವೆ. ಸೊ ಆ ರೀತಿ ಒಮ್ಮಿಂದೊಮ್ಮೆಲೆ ಸಡನ್ ಫೀಲಿಂಗ್ಸ್ಗಳು ಬರುವಾಗ ಏನ್ ಮಾಡ್ತೇವಿ ಅಂತಂದ್ರೆ ನಾವು ಎಕ್ಸ್ಕ್ಲಾಮೇಟರಿ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತೇವೆ. ಈ ರೀತಿ ಬಹಳಷ್ಟು ಎಕ್ಸ್ಕ್ಲಾಮೇಟರಿ ವರ್ಡ್ಸ್ ಗಳಿದಾವೆ. ಇನ್ನೊಂದು ಲೇಟೆಸ್ಟ್ ಆಗಿರುವಂತದ್ದು ಯಾವ್ದು ಹೇಳ್ರಿ, ಹುಡುಗಿಯರು ಆಲ್ಮೋಸ್ಟ್ ಈಗಿನ ಬಳಸುವಂತದ್ದು ಯಾವುದು ಅಂತಂದ್ರೆ ಔಚ್. ಔಚ್ ಅನ್ನುವಂಥದ್ದು ಒಂದು ಬಹಳಷ್ಟು ಬಳಸ್ತಾರೆ. ಇದು ಕೂಡ ಒಂದು ಎಕ್ಸ್ಕ್ಲಾಮೇಟರಿ ವರ್ಡ್ ಇದೆ. ಯಾವಾಗ ಬಳಸ್ತಾರೆ ಹುಡುಗಿಯರು, ಆಲ್ಮೋಸ್ಟ್ ಬಹಳಷ್ಟು ಸಲ ಬಳಸ್ತಾರೆ ಇದನ್ನ ಔಚ್. ಈಗ ನಾನು ಒಂದ್ಸಲ ಬೆಂಗಳೂರಿಗೆ ಹೋದಾಗ ಅಲ್ಲಿ ಹಂಗೆ ಸುಮ್ನೆ ನಿಂತಿದ್ದೆ, ಅವಾಗ ಒಂದು ಹುಡುಗಿ ಹೋಗ್ತಾ ಇತ್ತು. ಸೊ ಆ ಟೈಮ್ದಲ್ಲಿ ಹೈ ಹೀಲ್ಸ್ ಹಾಕೊಂಡಿದ್ರು. ಆ ಹುಡುಗಿ ಏನು ಅಂತಂದ್ರೆ ಹೈ ಹೀಲ್ಸ್ ಲಡ್ಕಿ, ಹೈ ಹೀಲ್ಸ್ ದ ಸ್ಯಾಂಡಲ್ಸ್ ಹಾಕೊಂಡಿದ್ರು. ಹಂಗ ಟಕ್ 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 ಹೋಗುವಾಗ ಒಮ್ಮಿಂದೊಮ್ಮೆಲೆ ಸ್ಲಿಪ್ ಆಯ್ತದು. ಸ್ಲಿಪ್ ಆದ ತಕ್ಷಣ ಅಲ್ಲಿ ಬಂದಿರುವಂತದ್ದ ಯಾವ್ದು ಹೇಳ್ರಿ, ಎಕ್ಸ್ಕ್ಲಾಮೇಟರಿ ವರ್ಡ್ ಔಚ್. ಅಲ್ಲಿ ಇನ್ನೊಂದ್ 4-5 ಜನ ಹುಡುಗರು ಇದ್ರು ಅಂತಂದ್ರೆ ಅದು ಜೋರ್ಲೆ ಬರ್ತೈತೆ ಮತ್ತ ಔಚ್ ಅಂತೇಳಿ. ಸೊ ಈ ರೀತಿ ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಾರೆ ಹುಡುಗಿಯರು ಬಹಳಷ್ಟು ಈ ಒಂದು ವರ್ಡ್ ಅನ್ನ. ಓಕೆನಾ, ರೈಟ್. ಸೊ 5ನೇದು ನೋಡ್ರಿ, ಆಪ್ಟೇಟಿವ್ ಸೆಂಟೆನ್ಸ್. ಇದು ಸೆಂಟೆನ್ಸ್ ಒಳಗನೆ ಇರುವಂತದ್ದು ಇನ್ನೊಂದು ಸೆಂಟೆನ್ಸ್ ಆಕ್ಚುಲಿ, ಬಟ್ ಇದನ್ನ ಬೇರೆ ಒಂದು ಇದನ್ನ ಪಾರ್ಟ್ ಮಾಡಿ ಓದ್ತಾರೆ. ಶುಭ ಕೋರುವ ವಾಕ್ಯಗಳು ಅಂತ ಕರಿತೀವಿ ಆಪ್ಟೇಟಿವ್ ಸೆಂಟೆನ್ಸ್. ಸೆಂಟೆನ್ಸ್ ದ್ಯಾಟ್ ಎಕ್ಸ್ಪ್ರೆಸಸ್ ಎ ವಿಶ್ ಆರ್ ಎ ಪ್ರೇಯರ್ ಅಂತ. ವಿಶ್ ಆಗಿರ್ಬೇಕು ಅಥವಾ ಪ್ರೇಯರ್ ಆಗಿರ್ಬೇಕು ಅಂತದಿತ್ತು ಅಂತಂದ್ರೆ ಅವುಗಳಿಗೆ ನಾವು ಆಪ್ಟೇಟಿವ್ ಸೆಂಟೆನ್ಸ್ ಅಂತೇವೆ. ಶುಭ ಕೋರಿರ್ಬೇಕು ಅಥವಾ ಏನಿರ್ಬೇಕು, ಪ್ರಾರ್ಥನೆ ಇರಬೇಕು ವಾಕ್ಯದಲ್ಲಿ, ಅಂತದ್ದು ಆಪ್ಟೇಟಿವ್ ಸೆಂಟೆನ್ಸ್ ಆಗಿರ್ತೈತಿ. ಉದಾಹರಣೆಗೆ ಮೇ ಗಾಡ್ ಬ್ಲೆಸ್ ಯು. ಮೇ ಗಾಡ್ ಬ್ಲೆಸ್ ಯು ಅಂತಂದ್ರೆ ದೇವರು ನಿನಗೆ ಆಶೀರ್ವದಿಸಲಿ ಅಥವಾ ನಿನಗೆ ದೇವರು ಚೆನ್ನಾಗಿಟ್ಟಿರಲಿ ಅಂತ ನೀವು ಒಂದೇನ್ ಮಾಡಿದ್ರಿ, ವಿಶ್ ಮಾಡಿದ್ರಿ. ಸೊ ಈ ವಾಕ್ಯ ಯಾವುದು, ಆಪ್ಟೇಟಿವ್ ಸೆಂಟೆನ್ಸ್ ಆಯ್ತು. ಮೇ ಯು ಲಾಂಗ್ ಲಿವ್, ಸದಾ ಸುಖಿ ಇರು, ಬಹಳ ದಿನದವರೆಗೆ ಬಾಳು, ಚೆನ್ನಾಗಿ ಇರು ಅನ್ನುವಂಥದ್ದು ಮೇ ಯು ಲಿವ್ ಲಾಂಗ್. ಆಲ್ ದ ಬೆಸ್ಟ್ ಹೇಳ್ತಾರಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಎಕ್ಸಾಮ್ ಬರಲಿಕ್ಕೆ ಹೋದಾಗ, ಆಲ್ ದ ಬೆಸ್ಟ್ ಇದು ಆಪ್ಟೇಟಿವ್ ಸೆಂಟೆನ್ಸ್ಗೆ ಉದಾಹರಣೆ ಆಗಿದೆ. ಅದೇ ರೀತಿ ಇನ್ನೊಂದು ಹ್ಯಾಪಿ ಜರ್ನಿ, ಊರಿಗೆ ಹೋಗುವಾಗ ಹೇಳ್ತೀರಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಹ್ಯಾಪಿ ಜರ್ನಿ ಅಂತೇಳಿ. ಇದಾದ್ಮೇಲೆ ಗುಡ್ ಲಕ್ನು ಕೂಡ ಹೇಳ್ತೀರಿ. ಸೊ ಇವೆಲ್ಲ ನಮ್ಮ ಪ್ರೇಯರ್ಸ್ಗಳು, ವಿಶಸ್ಗಳು, ಇವೆಲ್ಲ ಇದ್ರೊಳಗೆ ಬರ್ತಾವು, ಆಪ್ಟೇಟಿವ್ ಸೆಂಟೆನ್ಸ್ ದಲ್ಲಿ ಬರ್ತಾವೆ. ಓಕೆನಾ. ಸೊ ಇವು 5 ಪ್ರಕಾರದ ಏನು ಅಂತಂದ್ರೆ ಸೆಂಟೆನ್ಸಸ್ ಗಳಾದು. ಈಗ ನಾವು ಇವುಗಳಿಗೆ ರಿಲೇಟೆಡ್ ಆಗಿರುವಂತ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳ್ತೇನೆ. ಸೊ ಮೈಕ್ ಅನ್ನ ಆನ್ ಮಾಡಿ ಆನ್ಸರ್ ಹೇಳಿದ್ಮೇಲೆ ಮತ್ತೆ ಮೈಕ್ ಅನ್ನ ಆಫ್ ಮಾಡಬೇಕು. ಓಕೆ, ಏನು ಹೇಳ್ರಿ ಇನ್ಸ್ಟ್ರಕ್ಷನ್ಸ್ ನಿಮಗೀಗ. ಕ್ವಶನ್ ಬಂದ ತಕ್ಷಣ ನಾನು ಪ್ರಶ್ನೆ ಓದಿದ ಮೇಲೆ, ಪ್ರಶ್ನೆ ಬಂದ ತಕ್ಷಣ ನಾನು ಪ್ರಶ್ನೆ ಓದುತ್ತೇನೆ. ಓದಿದ ಮೇಲೆ ನಿಮ್ಮ ಆನ್ಸರ್ ಅನ್ನ ಹೇಳಬೇಕು. ಮೈಕ್ ಆನ್ ಮಾಡಿ ಮತ್ತೆ ಮೈಕ್ ಅನ್ನ ಆಫ್ ಮಾಡ್ಬೇಕು. ಓಕೆನಾ. ಸೊ 1ನೇ ಪ್ರಶ್ನೆ ನಿಮ್ಗ, ವಿಚ್ ಟೈಪ್ ಆಫ್ ಸೆಂಟೆನ್ಸ್ ಮೇಕ್ಸ್ ಎ ಸ್ಟೇಟ್ಮೆಂಟ್ ಅಂತಂದ್ರೆ ಸ್ಟೇಟ್ಮೆಂಟ್ ಕೊಡುವಂತಹ ಏನು ವಾಕ್ಯಗಳಿದಾವು ಅವು ಯಾವ್ದು? 1ನೇದು ಇಂಟ್ರಾಗೇಟಿವ್ ಇದೆ, ಇಂಪೇರೇಟಿವ್ ಇದೆ, ಡಿಕ್ಲರೇಟಿವ್ ಇದೆ, ಆಮೇಲೆ ಎಕ್ಸ್ಕ್ಲಾಮೇಟರಿ ಇದೆ. ಡಿಕ್ಲೇರೇಟಿವ್. ಡಿಕ್ಲೇರೇಟಿವ್ ಅಂತ ಹೇಳಿ ಆನ್ಸರ್ ಹೇಳ್ತಾ ಇದ್ದೀರಾ. ಸೊ ಎಲ್ಲರದು ಅದೇ ಆಗಿರುತ್ತೆ ಅಂತ ಅನ್ಕೋತೇನೆ ನಾನು. ಡಿಕ್ಲೇರೇಟಿವ್ ಸೆಂಟೆನ್ಸ್ ಇದಕ್ಕೆ ಸರಿ ಆನ್ಸರ್. ಸ್ಟೇಟ್ಮೆಂಟ್ ಇತ್ತು ಅಂತಂದ್ರೆ ಆಪ್ಷನ್ ನಂಬರ್ ಸಿ. ಒಬ್ರು ಯಾರಾದ್ರೂ ಹೇಳಿದ್ರೆ ಸಾಕು. ಆಮೇಲೆ ನೀವು ಕೂಡ ನಿಮ್ಮ ಮನಸ್ಸಿನಲ್ಲಿ ಇರ್ಲಿ. ಏನು ಅಂತಂದ್ರೆ ಬೇರೆದವರು ಕೂಡ ವಿಡಿಯೋ ಕ್ಲಾಸ್ ಅನ್ನ ನೋಡಾಕತ್ತೇರಿ, ನಿಮ್ಮ ಮನಸ್ಸಿನಲ್ಲಿಯೂ ಕೂಡ ಫಿಕ್ಸ್ ಮಾಡ್ಕೊಡ್ರಿ. ಈಗ ಹೇಳೋಕ್ಕಿಂತ ಮುಂಚೆ, ಯಾರೋ ಹೇಳೋಕ್ಕಿಂತ ಮುಂಚೆ ಇಂಟ್ರಾಗೇಟಿವ್ ಫಿಕ್ಸ್ ಮಾಡಿರ್ತೀರಾ. ಆಮೇಲೆ ಹೇಳಿದ ಮೇಲೆ ಡಿಕ್ಲೇರೇಟಿವ್ ಆನ್ಸರ್ ಸರಿ ಆಯ್ತಂದ್ರೆ ಹಾ ನಾನು ಇದನ್ನ ಮನಸ್ಸಿನಾಗ ಇಟ್ಕೊಂಡೀನಿ ಅಂತ ಅನ್ನಕ್ ಹೋಗ್ಬೇಡ್ರಿ. ಇಲ್ಲ ಅಂತಂದ್ರೆ ಏನ್ ಮಾಡ್ರಿ, ಪ್ರಶ್ನೆ ಕೇಳುವಾಗ ಒಂದು ಬುಕ್ ಅನ್ನ ತಗೋರಿ, 1ನೇ ಪ್ರಶ್ನೆ ಹಾಕ್ರಿ, ಅದಕ್ಕೆ ಏನ್ ಮಾಡ್ರಿ ಸಿ ಆನ್ಸರ್ ಅಂತ ಈ ರೀತಿ ಬರ್ದಿದ್ರಿ ಅಂತಂದ್ರ, ಇಲ್ಲ ಆನ್ಸರ್ ಸರಿ ಆಯ್ತು ಅಂತಂದ್ರ ಓಕೆ 1ನೇ ಸರಿ ಆಯ್ತು. 2ನೇ ನಂಬರ್ ಹಾಕ್ರಿ. 2ನೇ ಪ್ರಶ್ನೆಗೆ ಆನ್ಸರ್ ಏನಿರ್ತೈತಿ, ಎ ಇತ್ತಂದ್ರ ಎ ಬರೀರಿ. ನಾ ಇಲ್ಲ ಆನ್ಸರ್ ಹೇಳೋಕ್ಕಿಂತ ಮುಂಚೆ ಎ ಬರೀರಿ. ನಾ ಹೇಳೋಕ್ಕಿಂತ ಮುಂಚೆ ಆನ್ಸರ್ ಬರ್ದಿರ್ಬೇಕು ಬುಕ್ ಒಳಗೆ. ಸೊ ಎಷ್ಟು ಕರೆಕ್ಟ್ ಆಗಿ ಆಗ್ತಾವೆ ನೋಡೋಣ. ಓಕೆನಾ, ರೈಟ್. 2ನೇ ಪ್ರಶ್ನೆ ನೋಡ್ರಿ. 2ನೇದು ಶಿ ಈಸ್ ರೀಡಿಂಗ್ ಎ ಬುಕ್ ಅಂತ ಹೇಳಿದೆ. ಶಿ ಈಸ್
ರೀಡಿಂಗ್ ಎ ಬುಕ್. ಸೊ ಇದು ಯಾವ ಸೆಂಟೆನ್ಸ್? ಡಿಕ್ಲೇರೇಟಿವ್ ಸೆಂಟೆನ್ಸ್ ಇದೆ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ, ಇಂಪೇರೇಟಿವ್ ಸೆಂಟೆನ್ಸ್ ಇದೆ, ಆಮೇಲೆ ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಇದೆ. ಶಿ ಈಸ್ ರೀಡಿಂಗ್ ಎ ಬುಕ್. ಹೇಳ್ರಿ ನೋಡೋಣ. ಡಿಕ್ಲರೇಟಿವ್ ಸೆಂಟೆನ್ಸ್. ಡಿಕ್ಲೇರೇಟಿವ್ ಸೆಂಟೆನ್ಸ್. ಓಕೆ, ಸೊ ಎಲ್ಲರೂ ಕೂಡ ನೀವು ಈ ಒಬ್ರು ಹೇಳ್ಯಾರ ಇದನ್ನ ಆನ್ಸರ್ ಆಪ್ಷನ್ ನಂಬರ್ ಎ ಅಂತ ಹೇಳಿ. ನೀವು ಉಳಿದವ್ರು ಏನ್ ಮಾಡ್ಬೇಕು, ನಿಮ್ಮ ಬುಕ್ ದಲ್ಲಿ 2 ನಂಬರ್ ಹಾಕಿ ಇದಕ್ಕೆ ಯಾವ ಆನ್ಸರ್ ಐತಿ ಅನ್ನೋದನ್ನ ನೀವು ಇಲ್ಲಿ ಬರೆದಿಟ್ಕೊಳ್ರಿ. ನಾನು ಆನ್ಸರ್ ಹೇಳಿದ್ಮೇಲೆ ಸರಿ ಆಗಿತ್ತು ಅಂತಂದ್ರೆ ಸರಿ ಹಾಕೊಳ್ರಿ. ಓಕೆನಾ? ರೈಟ್. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ 1 ಡಿಕ್ಲೇರೇಟಿವ್ ಸೆಂಟೆನ್ಸ್ ಅಥವಾ ಅಸರ್ಟಿವ್ ಸೆಂಟೆನ್ಸ್ ಇದು ಆಗಿದೆ. ಇದಂತೂ ನೋಡ್ರಿ, ವೇರ್ ಡೂ ಯು ಲಿವ್? ಡಿಕ್ಲೇರೇಟಿವ್ ಸೆಂಟೆನ್ಸ್ ಇದೆಯಾ, ಇಂಟ್ರಾಗೇಟಿವ್ ಇದೆ, ಇಂಪೇರೇಟಿವ್ ಇದೆ ಅಥವಾ ಎಕ್ಸ್ಕ್ಲಾಮೇಟರಿ? ಇಂಟರೋಗೇಟಿವ್. ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಎಲ್ಲರೂ ಆನ್ಸರ್ ಅನ್ನ ಬರೆದಿಟ್ಕೊಳ್ರಿ. ಈಗ ಇದರ ಆನ್ಸರ್ ಅನ್ನ ನೋಡೋಣ. ಆಪ್ಷನ್ ನಂಬರ್ ಬಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದು ಆಗಿದೆ ಸರಿ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, ವಿಚ್ ಟೈಪ್ ಆಫ್ ಸೆಂಟೆನ್ಸ್ ಗಿವ್ಸ್ ಎ ಕಮಾಂಡ್ ಆರ್ ರಿಕ್ವೆಸ್ಟ್? ಕಮಾಂಡ್ ಮತ್ತು ರಿಕ್ವೆಸ್ಟ್ ಕೇಳುವಂತಹ ಸೆಂಟೆನ್ಸ್ ಯಾವುದು ಅಂತ ಕೇಳಾರೆ. ಆಪ್ಷನ್ ಡಿಕ್ಲೇರೇಟಿವ್ ಇದೆ, ಇಂಟ್ರಾಗೇಟಿವ್ ಇದೆ, ಎಕ್ಸ್ಕ್ಲಾಮೇಟರಿ ಇದೆ, ಇಂಪೇರೇಟಿವ್ ಇದೆ. ಇಂಪರೇಟಿವ್. ಇಂಪೇರೇಟಿವ್ ಅಂತ ಹೇಳಿ ಆನ್ಸರ್ ಹೇಳಿದ್ದಾರೆ. ನೋಡೋಣ, ಉಳಿದವರು ಕೂಡ 4ನೇ ನಂಬರ್ ಪ್ರಶ್ನೆ ಹಾಕಿ ನಿಮ್ಮ ಆನ್ಸರ್ ಯಾವುದು ಅನ್ನೋದನ್ನ ಬರೆದಿಟ್ಕೊಳ್ರಿ. ಇಂಪೇರೇಟಿವ್ ಸೆಂಟೆನ್ಸ್ ಅಂತೇಳಿ ಆನ್ಸರ್ ಹೇಳಿದ್ದಾರೆ ಒಬ್ರು. ಸೊ ಇದಕ್ಕೆ ಸರಿ ಆನ್ಸರ್ ಇಂಪೇರೇಟಿವ್ ಸೆಂಟೆನ್ಸ್ ಸರಿ ಆಗಿದೆ ಆನ್ಸರ್. 5ನೇ ಪ್ರಶ್ನೆ, ವಿಚ್ ಟೈಪ್ ಆಫ್ ಸೆಂಟೆನ್ಸ್ ಎಕ್ಸ್ಪ್ರೆಸಸ್ ಸ್ಟ್ರಾಂಗ್ ಇಮೋಷನ್? ಸ್ಟ್ರಾಂಗ್ ಇಮೋಷನ್ ಕೊಡುವಂತಹ ಸೆಂಟೆನ್ಸ್ ಯಾವುದು? ಡಿಕ್ಲೇರೇಟಿವ್ ಇದೆ, ಇಂಪೇರೇಟಿವ್ ಇದೆ, ಎಕ್ಸ್ಕ್ಲಾಮೇಟರಿ ಇದೆ, ಇಂಟ್ರಾಗೇಟಿವ್ ಇದೆ. ಎಕ್ಸ್ಕ್ಲಮೇಟರಿ. ಎಕ್ಸ್ಕ್ಲಾಮೇಟರಿ ಅಂತ ಆನ್ಸರ್ ಹೇಳ್ಯಾರ. ಆಪ್ಷನ್ ನಂಬರ್ ಸಿ. ಉಳಿದವರು ಕೂಡ ಆನ್ಸರ್ ಅನ್ನ ಬರೆದಿಟ್ಕೊಳ್ರಿ. ಎಷ್ಟು ಕ್ವಶನ್ಸ್ ಇದಾವು, ಎಷ್ಟು ರೈಟ್ ಆಗ್ತಾವ ಲಾಸ್ಟಿಗೆ ಹೇಳುವಂತಾರೆ ನೋಡೋಣ. ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್. 6ನೇದು, ಡು ನಾಟ್ ಟಚ್ ದ ವೈರ್. ಡು ನಾಟ್ ಟಚ್ ದ ವೈರ್ ಯಾವ್ದು ಇದು ವಾಕ್ಯ? ಡಿಕ್ಲೇರೇಟಿವ್ ಇದೆ, ಇಂಟ್ರಾಗೇಟಿವ್ ಇದೆ, ಇಂಪೇರೇಟಿವ್ ಇದೆ, ಎಕ್ಸ್ಕ್ಲಾಮೇಟರಿ. ಇಂಪೇರೇಟಿವ್. ಇಂಪೇರೇಟಿವ್ ಅಂತ ಆನ್ಸರ್ ಹೇಳಿದ್ದಾರೆ. ನೋಡೋಣ ಏನ್ ಆನ್ಸರ್ ಆಗುತ್ತೆ ಅಂತ ಹೇಳಿ. ಎಲ್ಲರೂ ಕೂಡ ನಿಮ್ಮ ಆನ್ಸರ್ ಗಳನ್ನ ಫಿಕ್ಸ್ ಮಾಡ್ಕೊಂಡು ಇಟ್ಕೊಳ್ರಿ. ಈಸಿ ಇದೆ ಟಾಪಿಕ್. ಆಪ್ಷನ್ ನಂಬರ್ ಸಿ ಸರಿ ಆನ್ಸರ್ ಇದೆ, ಇಂಪೇರೇಟಿವ್ ಇದಕ್ಕೆ ಸರಿ ಆನ್ಸರ್. 7ನೇ ಪ್ರಶ್ನೆ, ದ ಸನ್ ರೈಸಸ್ ಇನ್ ದ ಈಸ್ಟ್. ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತ ಹೇಳಿದೆ. ಡಿಕ್ಲೇರೇಟಿವ್, ಇಂಪೇರೇಟಿವ್, ಇಂಟಿರೋಗೇಟಿವ್, ಎಕ್ಸ್ಕ್ಲಾಮೇಟರಿ ಯಾವುದು ಆನ್ಸರ್? ಇಂಪೇರೇಟಿವ್. ಇಂಪೇರೇಟಿವ್ ಅಂತ ಆನ್ಸರ್ ಹೇಳ್ತಾ ಇದ್ದಾರೆ. ಸೊ ಇದಕ್ಕೆ ಆನ್ಸರ್ ಅನ್ನ ನೋಡೋಣ ಯಾವ್ದಾಗುತ್ತೆ ಅಂತೇಳಿ. ಇದು ರಾಂಗ್ ಆಗಿರುವಂತದ್ದು ಆನ್ಸರ್ ಆಯ್ತು ನಿಮ್ದು. ಇಂಪೇರೇಟಿವ್ ಅಲ್ಲ ಇದು. ಯಾವುದೇ ರೀತಿ ಇರುವಂತಹ ಆಜ್ಞೆಗಳು ಇದರಲ್ಲಿ ಇಲ್ಲ. ದ ಸನ್ ರೈಸಸ್ ಇಂದ ನೋಡಿ, ಸಿಂಪಲ್ ಆಗಿರುವಂತದ್ದು ಸೆಂಟೆನ್ಸ್ ಇದೆ ಇದು, ಹೌದಾ? ಇಲ್ಲಿ ಡಬಲ್ ಇನ್ವರ್ಟೆಡ್ ಕಾಮ ಹಾಕಿರೋದ್ರಿಂದ ನಿಮಗೆ ಏನಾಗಿರ್ಬೇಕು, ಇದು ಒಂದ್ ಸ್ವಲ್ಪ ಬೇರೆದು ಅನ್ಸಿರ್ಬೇಕು. ಬಟ್ ದ ಸನ್ ರೈಸಸ್ ಇನ್ ದ ಈಸ್ಟ್ ಅಂತಂದ್ರೆ ಸೂರ್ಯನು ಪೂರ್ವದಲ್ಲಿ ಹುಟ್ಟುತ್ತಾನೆ ಅನ್ನುವಂಥದ್ದು ಸಿಂಪಲ್ ಆಗಿರುವಂತದ್ದು ಸೆಂಟೆನ್ಸ್ ಇದು. ಇದು ಡಿಕ್ಲೇರೇಟಿವ್ ಸೆಂಟೆನ್ಸ್. ಸೊ ಆ ಸೆಂಟೆನ್ಸ್ ಅನ್ನ ಓದ್ಬೇಕು. ಸೆಂಟೆನ್ಸ್ ಅನ್ನ ಓದಿ ಅರ್ಥ ಮಾಡ್ಕೊಳ್ರಿ. ಬರೀ ಚಿಹ್ನೆಗಳನ್ನ ನೋಡಕ್ ಹೋಗ್ಬೇಡ್ರಿ. ಫುಲ್ ಸ್ಟಾಪ್ ಇದೆ ಹೊಯ್ಡ್ರಿ ಡಿಕ್ಲೇರೇಟಿವ್, ಆಮೇಲೆ ಕ್ವಶನ್ ಮಾರ್ಕ್ ಇದೆ ಹೊಯ್ಡ್ರಿ ಇಂಟ್ರಾಗೇಟಿವ್, ಆಮೇಲೆ ಎಕ್ಸ್ಕ್ಲಾಮೇಟರಿ ಇದೆ ಹೊಯ್ಡ್ರಿ ಎಕ್ಸ್ಕ್ಲಾಮೇಟರಿ ಅಂತ ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಬಟ್ ಅವುಗಳ ಏನ್ ಮಾಡ್ರಿ, ಒಂದು ಅರ್ಥ ಏನ್ ಕೊಡ್ತಾ ಇದೆ ಅನ್ನೋದನ್ನ ಒಂದ್ ಸ್ವಲ್ಪ ನೋಡ್ಬೇಕು. ಓಕೆ, ಇದು ಒಂದು ಡಿಕ್ಲೇರೇಟಿವ್ ಸೆಂಟೆನ್ಸ್, ಸಿಂಪಲ್ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸ್ ಆಗಿದೆ. ನೆಕ್ಸ್ಟ್, ಬ್ರಿಂಗ್ ಮಿ ಎ ಗ್ಲಾಸ್ ಆಫ್ ವಾಟರ್. ಇದನ್ನ ಹೇಳ್ರಿ ನೋಡೋಣ ಏನಿದೆ ಎಕ್ಸಾಂಪಲ್ ಆಫ್. ಇದು ಕಮಾಂಡ್ ಇದೆಯಾ ಅಥವಾ ಕ್ವಶನ್ ಇದೆಯಾ ಅಥವಾ ಸ್ಟೇಟ್ಮೆಂಟ್ ಇದೆಯಾ ಅಥವಾ ಎಕ್ಸ್ಕ್ಲಮೇಷನ್ ಇದೆಯಾ? ಸ್ಟೇಟ್ಮೆಂಟ್. ಇದು ಒಂದು ಸ್ಟೇಟ್ಮೆಂಟ್ ನೋಡ್ರಿ, ಒಂದ್ ಸ್ವಲ್ಪ ಸರಿಯಾಗಿ ಆನ್ಸರ್ ಅನ್ನ ಹೇಳ್ಬೇಕು. ಬ್ರಿಂಗ್ ಮಿ ಎ ಗ್ಲಾಸ್ ಆಫ್ ವಾಟರ್ ಅಂತಂದ್ರೆ ಏನ್ ಹೇಳ್ರಿ? ನನಗ್ ಒಂದ್ ಗ್ಲಾಸ್ ನೀರ್ ತೊಂಬಾರಪ್ಪ. ಕಮಾಂಡ್. ಯಾವ್ದ್ರ ಕಮಾಂಡ್ ಅಂತ ಹೇಳಿ. ಈಗ ನೋಡ್ರಿ ಆನ್ಸರ್ಗಳು ಬೇರೆ ಬೇರೆ ಬರಾಕತ್ತು. ಆನ್ಸರ್ಸ್ ಗಳು ಬೇರೆ ಬೇರೆ ಬರ್ತಾ ಇದಾವೆ. ಒಬ್ರು ಏನ್ ಹೇಳಿದ್ರಿ? ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ರಿ, ಒಬ್ರು ಕಮಾಂಡ್ ಅಂತ ಹೇಳ್ತಾ ಇದ್ದೀರಾ. ಬ್ರಿಂಗ್ ಮಿ ಎ ಗ್ಲಾಸ್ ಆಫ್ ವಾಟರ್ ನೋಡ್ರಿ, ನೀರ್ ತೊಂಬಾರಪ್ಪ ಅಂತ ಹೇಳಿ ಕರೆದಂಗ, ಅದು ಹೇಳ್ದಂಗ. ನೀರ್ ತೊಂಬ ಒಂದ್ ಗ್ಲಾಸ್ ಅಂತ ಹೇಳ್ತೇವಲ್ಲ, ಅದು ಏನಿದು?
ಆಪ್ಷನ್ ನಂಬರ್ ಎ ಕಮಾಂಡ್. ಇದು ಒಂದು ಏನಿದೆ ಹೇಳಿ, ಇದು ಒಂದು ಕಮಾಂಡ್ ಇದೆ, ಹೌದಾ? ಒಂದು ಏನು ಆಜ್ಞೆ, ಕಮಾಂಡ್ ಕೊಟ್ಟಂಗ. ಒಂದು ಕಮಾಂಡ್ ಅಂತಂದ್ರೆ ಗೊತ್ತೈತೆ, ಒಂದು ಆಜ್ಞೆಯನ್ನ ಕೊಡೋದು. ಕಮಾಂಡ್ ಕೊಡೋದು ಅಂತಂದ್ರೆ ಆಜ್ಞೆಯನ್ನ ಕೊಡೋದು, ಒಂದು ಆರ್ಡರ್ ಅನ್ನ ಕೊಡೋದು. ಆರ್ಡರ್ ಅಂದ್ರೆ ಸ್ಟ್ರಾಂಗ್ ಆರ್ಡರ್ ಆಗುತ್ತದು. ಸ್ಟ್ರಾಂಗ್ ಆಗಿರುವಂತದ್ದು ಹೇಳಿಕೆ ಇತ್ತು ಅಂತಂದ್ರೆ ಇದೇ ರೀತಿ ಅದು ಆರ್ಡರ್ದೊಳಗೆ ಬರ್ತೈತಿ. ಕಮಾಂಡ್ ಒಳಗೆ ಏನು ಅಂತಂದ್ರೆ ಒಂಥರ ರಿಕ್ವೆಸ್ಟ್ ಟೈಪ್ ಒಳಗನ ಬರುವಂತದ್ದು ಒಂದು ಸೆಂಟೆನ್ಸ್ ಇದು. ಓಕೆ, ಬ್ರಿಂಗ್ ಮಿ ಎ ಗ್ಲಾಸ್ ಆಫ್ ವಾಟರ್. ಅವ್ರು ಕೇಳಬಹುದು ಅಥವಾ ಕೇಳದೇನೆ ಇರಬಹುದು. ಬ್ರಿಂಗ್ ಮಿ ಎ ಗ್ಲಾಸ್ ಆಫ್ ವಾಟರ್, ಒಂದು ಗ್ಲಾಸ್ ನೀರ್ ತಗೊಂಬ ಅಂತ ಹೇಳಿ ಅವ್ರು ಕೇಳಬಹುದು ಅಥವಾ ಕೇಳದೇನೆ ಇರಬಹುದು. ಅದು ಕಮಾಂಡ್, ಹೌದಾ? ಅದು ಕಮಾಂಡ್. ಈಗ ಆರ್ಡರ್ ಏನಿರ್ತೈತಿ ಹೇಳ್ರಿ, ಆರ್ಡರ್ ಏನಿರ್ತೈತಿ ಕೇಳಲೇಬೇಕು ಅಂದಂಗದ. ಕೇಳಲೇಬೇಕು, ಅದೇನು ಹೇಳ್ತಾರಲ್ಲ ಅದನ್ನ ಮಾಡಲೇಬೇಕು ಅನ್ನುವಂಥದ್ದು ಅದು ಆರ್ಡರ್ ಆಗಿರ್ತೈತಿ. ಇದು ಡಿಫರೆನ್ಸ್ ಕಮಾಂಡ್ ಮತ್ತು ಆರ್ಡರ್ ಒಳಗ. ಆಪ್ಷನ್ ನಂಬರ್ 1 ಅದಕ್ಕೆ ಸರಿ ಆನ್ಸರ್. ಸೊ ಇಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಗಳಿದಾವೆ. ಇವುಗಳ ಯಾವ ಟೈಪ್ಸ್ ದ ಕ್ವಶನ್ಸ್, ಇದು ಸೆಂಟೆನ್ಸಸ್ ಗಳಿದಾವೆ ಅನ್ನೋದನ್ನ ನಾಳೆ ನನಗ ಹೇಳಬೇಕು. ಆಮೇಲೆ ನಾಳೆ ಇದನ್ನ ನಾ ಕೇಳ್ತೇನೆ, ಸ್ಕ್ರೀನ್ ಶಾಟ್ ತಕೊಳ್ರಿ ಎಲ್ಲರೂ ಕೂಡ. ಆಮೇಲೆ ನಾಳೆ ಅದನ್ನ ಏನ್ ಮಾಡ್ತೀನಿ, ನಿಮ್ಗ ಈ ಕ್ಲಾಸ್ದಲ್ಲಿ ಕೇಳಿ ನಾನೇನು ಅಂತಂದ್ರೆ ನೆಕ್ಸ್ಟ್ ಕ್ಲಾಸ್ ಅನ್ನು ನಾವು ಸ್ಟಾರ್ಟ್ ಮಾಡೋಣ ಅಂತ. ನಾಳೆಯ ಕ್ಲಾಸ್ದಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ನೋಡ್ತಾ ಇದ್ದೇವೆ. ಯಾರು ಕೂಡ ಕ್ಲಾಸ್ ಅನ್ನ ಮಿಸ್ ಮಾಡ್ಕೋಬೇಡ್ರಿ, ಓಕೆನಾ? ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ನೆಕ್ಸ್ಟ್ ಕ್ಲಾಸ್ ಇಂದ ಸ್ಟಾರ್ಟ್ ಮಾಡೋಣ. ಇದು ನಿಮ್ಗೆ ಹೋಮ್ ವರ್ಕ್. ನಾಳೆ ನೀವು ಇದನ್ನ ಏನ್ ಮಾಡ್ರಿ, ಮಾಡ್ಕೊಂಡು ನನಗೆ ಆನ್ಸರ್ ಅನ್ನ ನಾಳೆ ಕ್ಲಾಸ್ ದಲ್ಲಿ ಬಿಗಿನಿಂಗ್ ದಲ್ಲಿ ಹೇಳ್ಬೇಕು, ಓಕೆನಾ? ರೈಟ್. ಸೊ ಎಲ್ಲರೂ ಕೂಡ ಏನ್ ಮಾಡ್ರಿ ಅಂತಂದ್ರೆ, ಈಗ ಜಸ್ಟ್ ಸ್ಟಾರ್ಟ್ ಆಗಿದೆ ಇಂಗ್ಲಿಷ್ ಗ್ರಾಮರ್. ಇನ್ನು ಮುಂದೆ ಬರ್ತಾ ಬರ್ತಾ ಒಂದ್ ಸ್ವಲ್ಪ ಟಫ್ ಆಗ್ತಾ ಹೋಗುತ್ತೆ. ಆಮೇಲೆ ಈಗೇನ್ ಪಾರ್ಟ್ಸ್ ಆಫ್ ಸ್ಪೀಚ್ ಗಳು ಸ್ಟಾರ್ಟ್ ಆಗ್ಲಿಕ್ಕೆ ಹೋಗ್ತಾ ಇದಾವು, 8 ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಅದು ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ. ಸೊ ಹಾಗಾಗಿ ಏನೇನು ಹೇಳ್ತೀನಿ ನಾನು, ಏನೇನ್ ಕ್ಲಾಸಸ್ ಗಳು ಆಗಿರ್ತವೆ, ಕೆಲವೊಂದಿಷ್ಟು ನೋಟ್ಸ್ ಗಳನ್ನ ಮಾಡ್ಕೊಂಡು ಅವುಗಳನ್ನ ರಿವಿಷನ್ ಮಾಡ್ತಾನ ಹೋಗ್ರಿ ಡೈಲಿ. ಮತ್ ನಾ ಹಿಂಗ್ ಹೇಳ್ದಂಗೆ ಹಿಂದೆಲ್ಲ ಮರಿತಾ ಹೋಗ್ಬೇಡ್ರಿ. ಇವತ್ತು ಹೇಳುವಂತದ್ದೇನು 5 ಕೈಂಡ್ಸ್ ಆಫ್ ಸೆಂಟೆನ್ಸಸ್ ಏನ್ ಹೇಳೀನಿ, ಇದು ಮುಂದೆ ಯೂಸ್ ಆಗ್ತೈತಿ. ಇದನ್ನ ಮರ್ಯಾಕ್ ಹೋಗ್ಬೇಡ್ರಿ. ಮುಂದೆ ನಾನು ಕೇಳ್ತೇನೆ ಅಲ್ಲಿ ನೆಕ್ಸ್ಟ್ ಏನು ಯಾವುದು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ದಲ್ಲಿ ಬಂದಾಗ ಅಲ್ಲಿ ಸೆಂಟೆನ್ಸ್ ಬರ್ತೈತಿ, ಇದು ಯಾವ ಸೆಂಟೆನ್ಸ್ ಹೇಳ್ರಿ ಅಂತಂದಾಗ ಹೇಳಾಕ್ ಬರ್ಬೇಕಾಗ್ತೈತಿ. ಈಗ ಹೆಂಗ್ ಹೇಳಾಕತ್ತಿರಲ್ಲ ಹಂಗ ಅಲ್ಲಿಯೂ ಕೂಡ ಹೇಳಾಕ್ ಬರ್ಬೇಕು, ಓಕೆನಾ? ಸೊ ರೈಟ್. ಸೊ ಇಲ್ಲಿಗೆ ನಾವು ಕ್ಲಾಸ್ ಅನ್ನ ಎಂಡ್ ಮಾಡೋಣ. ಮತ್ತೆ ನಾಳೆ ಶಾರ್ಪ್ 7 PM ಗೆ ಎಲ್ಲರೂ ಕೂಡ ಏನ್ ಮಾಡೋಣ, ಭೇಟಿ ಆಗೋಣ, ಓಕೆನಾ? ಧನ್ಯವಾದಗಳು ಎಲ್ಲರಿಗೂ.